ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಇವತ್ತಿನ ಒಂದು ಆನ್ಲೈನ್ ಕ್ಲಾಸಿಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತೇನೆ. ಮೈ ಡಿಯರ್ ಸ್ಟೂಡೆಂಟ್ಸ್, ನಿನ್ನೆಯ ಒಂದು ಕ್ಲಾಸ್ನಲ್ಲಿ ನಾನು ಆಕ್ಸಿಡೇಷನ್ ಸ್ಟೇಟ್ಸ್ ಆಫ್ 15th ಗ್ರೂಪ್ ಎಲಿಮೆಂಟ್ಸನ್ನು ಎಕ್ಸ್ಪ್ಲೈನ್ ಮಾಡಿ, ಅದಾದಮೇಲೆ ಅನಾಮಲಸ್ ಪ್ರಾಪರ್ಟೀಸ್ ಆಫ್ ನೈಟ್ರೋಜನ್ ಎಲಿಮೆಂಟ್ ಆಫ್ 15th ಗ್ರೂಪ್ ಎಲಿಮೆಂಟ್ಸ್. ಸೊ ಇದ್ರ ಬಗ್ಗೆ ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡಿ ಕೊಟ್ಟಿದ್ದೆ. ಅಂದರೆ 15th ಗ್ರೂಪ್ ಎಲಿಮೆಂಟ್ಸ್ನಲ್ಲಿ ಫಸ್ಟ್ ಎಲಿಮೆಂಟ್ ಏನು ಬರುತ್ತೆ, ನೈಟ್ರೋಜನ್ ಎಲಿಮೆಂಟು ಬೇರೆ ಎಲಿಮೆಂಟ್ಸ್ಗಳಿಗಿಂತ ಸ್ವಲ್ಪ ಡಿಫ್ರೆಂಟ್ ಪ್ರಾಪರ್ಟೀಸನ್ನು ತೋರಿಸುತ್ತೆ. ಸೊ ಯಾಕೆ ತೋರಿಸುತ್ತೆ, ಸೊ ಅದಕ್ಕೆ ಕಾರಣಗಳೇನು, ರೀಸನ್ಸ್ ಏನು, ಸೊ ಇದ್ರ ಬಗ್ಗೆ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿ, ಅದಾದಮೇಲೆ ಆಗಿದ್ದರೆ ಏನೇನು ಅನಾಮಲಸ್ ಪ್ರಾಪರ್ಟೀಸನ್ನು ತೋರಿಸುತ್ತೆ, ಸೊ ಯಾವುದ್ಯಾವುದನ್ನು ತೋರಿಸುತ್ತೆ, ಯಾವ ರೀತಿಯಲ್ಲಿ ಅದು ಡಿಫ್ರೆಂಟ್ ಆಗುತ್ತೆ ಫ್ರಮ್ ದ ರೆಸ್ಟ್ ಆಫ್ ದ ಎಲಿಮೆಂಟ್ಸ್ ಆಫ್ ದ 15th ಗ್ರೂಪ್ ಎಲಿಮೆಂಟ್ಸ್. ಸೊ ಇದ್ರ ಬಗ್ಗೆ ನಿಮಗೆ ಲಾಸ್ಟ್ ಕ್ಲಾಸ್ನಲ್ಲಿ ಎಕ್ಸ್ಪ್ಲೈನ್ ಮಾಡಿ ಕೊಟ್ಟಿದ್ದೀನಿ. ಸೊ ಅದೇ ಸ್ಲೈಡಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ. ವಾಟ್ ಆರ್ ದ ಅನಾಮಲಸ್ ಪ್ರಾಪರ್ಟೀಸ್ ಆಫ್ ನೈಟ್ರೋಜನ್ ಅಂತಂದರೆ, ಫಸ್ಟ್ ಪ್ರಾಪರ್ಟಿ ಹೇಳುತ್ತೆ, ಅಂದರೆ ದ ನೈಟ್ರೋಜನ್ ವಿಚ್ ಕ್ಯಾನ್ ಶೋ ಸರ್ಟನ್ ಡಿಫ್ರೆಂಟ್ ಪ್ರಾಪರ್ಟೀಸ್ ಅಂತ ಬಂದಾಗ ಅದರಲ್ಲಿ ಫಸ್ಟು ಆ ಗ್ರೂಪ್ ಎಲಿಮೆಂಟ್ಸ್ನಲ್ಲಿ 15th ಗ್ರೂಪ್ ಎಲಿಮೆಂಟ್ಸ್ನಲ್ಲಿ ನೈಟ್ರೋಜನ್ ಎಲಿಮೆಂಟ್ ಮಾತ್ರ ಪಿ ಪೈ ಮಲ್ಟಿಪಲ್ ಬಾಂಡನ್ನು ಫಾರ್ಮೇಷನ್ ಮಾಡುತ್ತೆ, ಬೇರೆ ಎಲಿಮೆಂಟ್ಸ್ಗಳು ಫಾರ್ಮೇಷನ್ ಮಾಡೋದಿಲ್ಲ. ಅದು ಒಂದು ಪ್ರಾಪರ್ಟಿ, ಒಂದು ಅನಾಮಲಸ್ ಪ್ರಾಪರ್ಟಿ. ಸಿಮಿಲರ್ಲಿ ನೈಟ್ರೋಜನ್ ಈಸ್ ಎಕ್ಸಿಸ್ಟೆಡ್ ಇನ್ ದ ಫಾರ್ಮ್ ಆಫ್ ಗೇಷಿಯಸ್ ಸ್ಟೇಟಲ್ಲಿ ಎಕ್ಸಿಸ್ಟ್ ಆಗುತ್ತೆ. ಅದೊಂದು ನೆನ್ಪಿಟ್ಕೊಳ್ಳಿ. 15th ಗ್ರೂಪ್ ಎಲಿಮೆಂಟ್ಸ್ನಲ್ಲಿ ಈ ನೈಟ್ರೋಜನ್ ಎಲಿಮೆಂಟ್ ಏನಿದೆ, ನೈಟ್ರೋಜನ್ ಎಲಿಮೆಂಟು ಯಾವ ಫಾರ್ಮಲ್ಲಿ ಸಿಗುತ್ತೆ ಅಥವಾ ಯಾವ ರೂಪದಲ್ಲಿ ಸಿಗುತ್ತೆ ಅಂತಲೇ ಇಟ್ ಈಸ್ ಪ್ರೆಸೆಂಟ್ ಇನ್ ದ ಗೇಷಿಯಸ್ ಸ್ಟೇಟಲ್ಲಿ ಬರುತ್ತೆ. ವೇರ್ ದ 2 nitrogen atoms they are bonded with each other with the help of a triple bond, whereas the rest of the elements ನಮಗೆ ಸಾಲಿಡ್ ಸ್ಟೇಟಲ್ಲಿ ಸಿಗುತ್ತೆ. ಬೇರೆ ಎಲಿಮೆಂಟ್ಸ್ ಎಲ್ಲ ನಿಮಗೆ ಸಾಲಿಡ್ ಸ್ಟೇಟಲ್ಲಿ ಸಿಗುತ್ತೆ. ಆ್ಯಂಡ್ ಅಲ್ಲಿ ಬಾಂಡಿಂಗ್ ಅಂತ ತಗೊಂಡಾಗ ಬಾಂಡಿಂಗಲ್ಲಿ ಬಿಟ್ವೀನ್ ದ ಅಡ್ಜಸೆಂಟ್ ಆಟಮ್ಸ್ ಅಥವಾ ಅಕ್ಕಪಕ್ಕದ ಆಟಮ್ಸ್ಗಳ ನಡುವೆ, ಪಕ್ಕದ ಆಟಮ್ಸ್ಗಳ ನಡುವೆ ಅಲ್ಲಿ ಓನ್ಲಿ ಸಿಂಗಲ್ ಬಾಂಡ್ ಪ್ರೆಸೆಂಟ್ ಇರುತ್ತೆ, ಡಬಲ್ ಬಾಂಡ್ ಅಥವಾ ಟ್ರಿಪಲ್ ಬಾಂಡ್ ಇರೋದಿಲ್ಲ. ಇದು ಇನ್ನೊಂದು ಪ್ರಾಪರ್ಟಿ. ಅದಾದಮೇಲೆ ನೆಕ್ಸ್ಟು ಕೋವೆಲೆನ್ಸಿ ಬಗ್ಗೆ ಹೇಳ್ದ. ನೈಟ್ರೋಜನ್ದು ಮ್ಯಾಕ್ಸಿಮಮ್ ಕೋವೆಲೆನ್ಸಿ ಬಂದು ನಮಗೆ 4 ಆಗುತ್ತೆ. ಸೊ ಯಾಕೆ ಅಂತಲೇ ಇಟ್ ಈಸ್ ಡ್ಯೂ ಟು ದ ಆಬ್ಸೆನ್ಸ್ ಆಫ್ ದ ಡಿ ಆರ್ಬಿಟಲ್ಸ್ ಅಂತ ಹೇಳಿದ್ದ. ಬಟ್ ಬೇರೆ ಎಲಿಮೆಂಟ್ಸ್ಗಳನ್ನ ತೊಗೊಂಡ್ರೆ ಸೊ ವಿಚ್ ಗೋ ಬಿಯಾಂಡ್ ದಟ್ 4, ಅಂದರೆ 5 ವೇಲೆನ್ಸಿ 6 ವೇಲೆನ್ಸಿ ಈ ರೀತಿ ಡಿಫ್ರೆಂಟ್ ಕೋವೆಲೆನ್ಸಿನ ನಾವು ನೋಡ್ಬೋದು ಬೇರೆ ಎಲಿಮೆಂಟ್ಸಲ್ಲಿ. ಯಾಕೆ ಅಂತಂದರೆ ಸೊ ಆ ಎಲಿಮೆಂಟ್ಸ್ಗಳಲ್ಲಿ ಡಿ ಆರ್ಬಿಟಲ್ಸ್ ಇರುತ್ತೆ. ಆ್ಯಂಡ್ ಬಿಕಾಸ್ ಆಫ್ ದಟ್ ನೈಟ್ರೋಜನ್ದು ಕೋವೆಲೆನ್ಸಿ ಬರೀ 4ಗೆ ರೆಸ್ಟ್ರಿಕ್ಟ್ ಆಗುತ್ತೆ, ಲಿಮಿಟ್ ಆಗುತ್ತೆ. ಬೇರೆ ಎಲಿಮೆಂಟ್ಸ್ಗಳಿಗೆ ಅದು ಜಾಸ್ತಿ ಆಗ್ಬೋದು ಅಂತ ಹೇಳ್ದೆ. ಆ್ಯಂಡ್ ಇನ್ನೊಂದು, ಬೇರೆ ಎಲಿಮೆಂಟ್ಸ್ಗಳು ಅಂದರೆ ನೈಟ್ರೋಜನ್ ಒಂದನ್ನು ಬಿಟ್ಟು ಬೇರೆ ಎಲಿಮೆಂಟ್ಸು ಡಿ ಪೈ ಮಲ್ಟಿಪಲ್ ಬಾಂಡನ್ನು ಫಾರ್ಮೇಷನ್ ಮಾಡುತ್ತೆ ಅಥವಾ ತೋರಿಸುತ್ತೆ. ವೆರಾಸ್ ನೈಟ್ರೋಜನ್ ಎಲಿಮೆಂಟ್ ಮಾತ್ರ ಡಿ ಪೈ ಮಲ್ಟಿಪಲ್ ಬಾಂಡನ್ನು ತೋರಿಸೋದಿಲ್ಲ. ಯಾಕೆ ಅಂತಂದರೆ ಒಂದು ಸೆಕೆಂಡ್ ಇಟ್ ಈಸ್ ಡ್ಯೂ ಟು ದ ಆಬ್ಸೆನ್ಸ್ ಆಫ್ ದ ಡಿ ಆರ್ಬಿಟಲ್ ಅಂತ ನೆಕ್ಸ್ಟ್ ಪ್ರಾಪರ್ಟಿ ಹೇಳುತ್ತೆ. ಆ್ಯಂಡ್ ದೀಸ್ ಆರ್ ದ ಅನಾಮಲಸ್ ಪ್ರಾಪರ್ಟೀಸ್ ಆಫ್ ದ ನೈಟ್ರೋಜನ್ ಎಲಿಮೆಂಟ್ ಆಫ್ ದ 15th ಗ್ರೂಪ್ ಎಲಿಮೆಂಟ್ಸ್. ಸೊ ಇದ್ರ ಬಗ್ಗೆ ಸೊ ಈ ಹಿಂದಿನ ಕ್ಲಾಸಲ್ಲೇ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಕೊಟ್ಟಿದ್ದೀನಿ. ಸೊ ಅದನ್ನು ಮತ್ತೆ ನಿಮಗೆ ಸೊ ರಿಮೈಂಡ್ ಮಾಡಿ ಮುಂದೆ ಹೋಗ್ತಾ ಇದ್ದೀನಿ. ದೆನ್ ಕಮಿಂಗ್ ಟು ದ ಇದಿಷ್ಟಾಯಿತು ಕೆಮಿಕಲ್ ಪ್ರಾಪರ್ಟೀಸ್ನಲ್ಲಿ ಒಂದು ಆಕ್ಸಿಡೇಷನ್ ಸ್ಟೇಟ್ ಆಫ್ ದ ಎಲಿಮೆಂಟ್ಸ್ ಏನು ಅಂತ ಗೊತ್ತಾಯಿತು. ಅದಾದಮೇಲೆ ಅನಾಮಲಸ್ ಪ್ರಾಪರ್ಟೀಸನ್ನು ನೋಡಿದ್ವಿ ನೈಟ್ರೋಜನ್ ಎಲಿಮೆಂಟ್ದು. ದೆನ್ ಕಮಿಂಗ್ ಟು ದ ನೆಕ್ಸ್ಟ್ ಟೈಪ್ ಆಫ್ ದ ಕೆಮಿಕಲ್ ಪ್ರಾಪರ್ಟಿ ಅಂತ ತಗೊಂಡಾಗ ನೆಕ್ಸ್ಟ್ ಟೈಪ್ನಲ್ಲಿ ಅಥವಾ ಮುಂದೆ ಹೋದರೆ ಈಗ ಈ 15th ಗ್ರೂಪ್ ಎಲಿಮೆಂಟ್ಸು ಬೇರೆ ಎಲಿಮೆಂಟ್ಸ್ಗಳ ಜೊತೆಗೆ ಕಂಬೈನ್ ಆದರೆ ಅಥವಾ ರಿಯಾಕ್ಷನ್ ಆದರೆ ಯಾವ ರೀತಿ ಅದು ರಿಯಾಕ್ಷನ್ ಆಗುತ್ತೆ, ಬೇರೆ ಎಲಿಮೆಂಟ್ಸ್ಗಳ ಜೊತೆಗೆ 15th ಗ್ರೂಪ್ ಎಲಿಮೆಂಟ್ಸು ಯಾವ ರೀತಿ ವರ್ತಿಸುತ್ತೆ, ಸೊ ಇದ್ರ ಬಗ್ಗೆ ಹೇಳಿ ಅಂತ ಹೇಳ್ತಾನೆ. ದಟ್ ಮೀನ್ಸ್ ಇದನ್ನು ನಾವು ರಿಯಾಕ್ಟಿವಿಟಿ ಅಂತ ತಗೊಳ್ತೀವಿ.
reactivity of the 15th group elements towards some of the elements such as hydrogen element ಜೊತೆಗೆ 15th group elements ರಿಯಾಕ್ಷನ್ ಆದಾಗ ನನಗೆ ಅಲ್ಲಿ ಕಾಂಪೌಂಡ್ಸ್ ಏನು ಫಾರ್ಮೇಷನ್ ಆಗ್ಬೋದು. ಅದೇ ಥರ ಆಕ್ಸಿಜನ್ ಎಲಿಮೆಂಟ್ ಜೊತೆಗೆ ಕಂಬೈನ್ ಆದಾಗ ಅಥವಾ ರಿಯಾಕ್ಷನ್ ಆದಾಗ ನನಗೆ ಅಲ್ಲಿ ಯಾವ ಫಾರ್ಮಲ್ಲಿ ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ. ಹ್ಯಾಲೋಜನ್ ಆಟಮ್ ಜೊತೆಗೆ ಅಥವಾ ಹ್ಯಾಲೋಜನ್ ಎಲಿಮೆಂಟ್ ಜೊತೆಗೆ ರಿಯಾಕ್ಷನ್ ಆದಾಗ ಅಲ್ಲಿ ನನಗೆ ಯಾವ ರೀತಿ ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ. ಆ್ಯಂಡ್ ಸಿಮಿಲರ್ಲಿ ಈ ಕಾಂಪೌಂಡ್ಸ್ದು ಪ್ರಾಪರ್ಟೀಸ್ ಏನೇನು ಬರುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿವರಣೆ ಕೊಡಿ ಅಂತ ಹೇಳ್ತಾ ಇದ್ದಾನೆ ಇಲ್ಲಿ. ಅದರಲ್ಲಿ ದ ನೆಕ್ಸ್ಟ್ ಬಿಟ್ ಆಫ್ ದ ಟಾಪಿಕ್ ಅಂತ ತಗೊಂಡಾಗ ರಿಯಾಕ್ಟಿವಿಟಿ ಆಫ್ ದ 15th ಗ್ರೂಪ್ ಎಲಿಮೆಂಟ್ಸ್ ಟುವರ್ಡ್ ದ ಹೈಡ್ರೋಜನ್ ಎಲಿಮೆಂಟ್ ಅಂತ ಹೇಳ್ತಾ ಇದ್ದಾನೆ. ಈಗ ಹೈಡ್ರೋಜನ್ ಎಲಿಮೆಂಟು 15th ಗ್ರೂಪ್ ಎಲಿಮೆಂಟ್ಸು ಹೈಡ್ರೋಜನ್ ಎಲಿಮೆಂಟ್ ಜೊತೆಗೆ ರಿಯಾಕ್ಷನ್ ಆದಾಗ ಅಥವಾ ಕಂಬೈನ್ ಆದಾಗ ನನಗೆ ಅಲ್ಲಿ ಯಾವ ರೀತಿ ರಿಯಾಕ್ಟಿವಿಟಿನ ತೋರಿಸುತ್ತೆ, ಅಂದರೆ ಯಾವ ರೀತಿ ಕಾಂಪೌಂಡ್ಸನ್ನು ಫಾರ್ಮೇಷನ್ ಮಾಡುತ್ತೆ ಮತ್ತು ಅವುಗಳದ್ದು ಪ್ರಾಪರ್ಟೀಸ್ ಏನೇನು ಬರುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾನೆ ಇಲ್ಲಿ. ಈಗ ವಾಟ್ ಹ್ಯಾಪನ್ಸ್, ವೆನ್ ಎವರ್ ದ 15th ಗ್ರೂಪ್ ಎಲಿಮೆಂಟ್ಸ್ ವೆನ್ ದೇ ಕ್ಯಾನ್ ಅಂಡರ್ಗೋ ರಿಯಾಕ್ಷನ್ ವಿತ್ ದ ಹೈಡ್ರೋಜನ್ ಎಲಿಮೆಂಟ್ ಅಂತಂದರೆ ಈ 15th ಗ್ರೂಪ್ ಎಲಿಮೆಂಟ್ಸು ಹೈಡ್ರೋಜನ್ ಎಲಿಮೆಂಟ್ ಜೊತೆಗೆ ರಿಯಾಕ್ಷನ್ ಆಗುತ್ತೆ. ಆಗಿ ನನಗೆ ಏನು ಸಿಗುತ್ತೆ ಅಂತಂದರೆ ನನಗೆ ಒಂದು ಹೈಡ್ರೈಡ್ ಕಾಂಪೌಂಡ್ ಅಂತ ಫಾರ್ಮೇಷನ್ ಆಗುತ್ತೆ. 15th ಗ್ರೂಪ್ ಎಲಿಮೆಂಟ್ಸ್ ರಿಯಾಕ್ಟ್ಸ್ ವಿತ್ ದ ಹೈಡ್ರೋಜನ್ ಟು ಫಾರ್ಮ್, ನೋಡಿ ಅದನ್ನು ನಾವು ಹೈಡ್ರೈಡ್ಸ್ ಅಂತ ಹೇಳ್ತೀವಿ, ಇನ್ ದ ಫಾರ್ಮ್ ಆಫ್ EH3 ಅಂತ ಹೇಳ್ತಾ ಇದ್ದಾನೆ. ಅಂದರೆ ಈ ಫಾರ್ಮಲ್ಲಿ ಬರುತ್ತೆ ಅಂತ ಹೇಳ್ತಾನೆ. ನೈಟ್ರೋಜನ್ ಎಲಿಮೆಂಟ್ನ ತಗೊಂಡು ಅದನ್ನು ಹೈಡ್ರೋಜನ್ ಎಲಿಮೆಂಟ್ ಜೊತೆ ರಿಯಾಕ್ಷನ್ ಮಾಡಿದಾಗ ಇಲ್ಲಿ E ಸ್ಟ್ಯಾಂಡ್ಸ್ ಫಾರ್ ದ 15th ಗ್ರೂಪ್ ಎಲಿಮೆಂಟ್ಸ್. ಇಲ್ಲಿ E ಅಂತ ಏನು ತೊಗೊಂಡಿದ್ದೀನಿ ಅದನ್ನು 15th ಗ್ರೂಪ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. 15th ಗ್ರೂಪ್ ಎಲಿಮೆಂಟ್ಸ್ನಲ್ಲಿ ಯಾವುದಾದ್ರೂ ಆಗಿರ್ಬೋದು. ಈಗ ನೈಟ್ರೋಜನ್ ಎಲಿಮೆಂಟ್ನ ತೊಗೊಂಡು ಅದನ್ನು ಹೈಡ್ರೋಜನ್ ಜೊತೆ ರಿಯಾಕ್ಷನ್ ಮಾಡ್ತೀವ. ಇವರೇನು ಮಾಡ್ತಾರೆ, ಹೈಡ್ರೋಜನ್ ಜೊತೆ ಕಂಬೈನ್ ಆಗಿ ಅಥವಾ ರಿಯಾಕ್ಷನ್ ಆಗಿ ಒಂದು ಕಾಂಪೌಂಡ್ ಈ ರೀತಿ ಕೊಡ್ತಾರೆ. ಅದನ್ನು ನೀವು ನೋಡಿದ್ದೀವಿ, ಅಮೋನಿಯಾ ಅಂತ ಕರಿತೀವಿ. ಹೀಗೆ ಇನ್ನೊಂದು ನೆಕ್ಸ್ಟ್ ಫಾಸ್ಫರಸ್ ಎಲಿಮೆಂಟ್ನ ತೊಗೊಂಡು ಅದನ್ನು ರಿಯಾಕ್ಷನ್ ಮಾಡ್ತೀರಾ. ರಿಯಾಕ್ಷನ್ ಮಾಡಿದ್ರೆ ಇವರಿಬ್ಬರು ಒಟ್ಟಿಗೆ ಕಂಬೈನ್ ಆಗಿ ನನಗೆ ಫಾಸ್ಫಿನ್ ಅಂತ ಇನ್ನೊಂದು ಕಾಂಪೌಂಡು ಫಾರ್ಮೇಷನ್ ಆಗುತ್ತೆ. ಹೀಗೆ E ಅಂತಂದರೆ ಇಲ್ಲಿ ಫಾಸ್ಫರಸ್ಸು, E ಅಂದರೆ ಇಲ್ಲಿ ನೈಟ್ರೋಜನ್ನು, E ಅಂದರೆ ಆರ್ಸೆನಿಕ್ ಇರ್ಬೋದು, ಎಟ್ಸೆಟ್ರಾ ಅಂತ ಹೇಳ್ತಾನೆ. ದ ರಿಯಾಕ್ಟಿವಿಟಿ ಅಂತ ತಗೊಂಡಾಗ ವೆದರ್ ದ 15th ಗ್ರೂಪ್ ಎಲಿಮೆಂಟ್ಸ್ ವೆದರ್ ದೇ ಕ್ಯಾನ್ ಅಂಡರ್ಗೋ ರಿಯಾಕ್ಷನ್ ವಿತ್ ದ ಹೈಡ್ರೋಜನ್ ಅಂತಂದರೆ ರಿಯಾಕ್ಷನ್ ಆಗುತ್ತೆ. ಆಗ ಏನಾಗುತ್ತೆ, ನನಗೆ ಒಂದು ಕಾಂಪೌಂಡ್ ಸಿಗುತ್ತೆ ಅಥವಾ ಕಾಂಪೌಂಡ್ ಕೊಡುತ್ತೆ. ಏನು ಕೊಡುತ್ತೆ ಅಂತಲೇ ಇನ್ ದ ಫಾರ್ಮ್ ಆಫ್ EH3 ಇಲ್ಲಿ ತೋರಿಸಿದನಲ್ಲ, ಈ ಫಾರ್ಮಲ್ಲಿ ನನಗೆ ಕಾಂಪೌಂಡ್ ಸಿಗುತ್ತೆ ಅಂತ ಹೇಳ್ತಾನೆ. ಅಲ್ಲಿ E ಅಂತಂದರೆ ದೀಸ್ ಆರ್ ದ ಎಲಿಮೆಂಟ್ಸ್ ಆಫ್ ದ 15th ಗ್ರೂಪ್ ಎಲಿಮೆಂಟ್ಸ್. ನೋಡಿ ಆ ರಿಯಾಕ್ಷನ್ನ ಹಿಂಗೆ ತೋರಿಸಿದ್ದಾನೆ. ಫಾರ್ ಎಕ್ಸಾಂಪಲ್ E ಅಂದರೆ 15th ಗ್ರೂಪ್ ಎಲಿಮೆಂಟ್ಸು. ವೆನ್ ದೇ ಅಂಡರ್ಗೋ ರಿಯಾಕ್ಷನ್ ವಿತ್ ದ ಹೈಡ್ರೋಜನ್ ಮಾಲಿಕ್ಯೂಲ್ ಅಥವಾ ಹೈಡ್ರೋಜನ್ ಗ್ಯಾಸ್ ಜೊತೆಗೆ ರಿಯಾಕ್ಷನ್ ಆಯಿತು ಅಂತ ಅಂದ್ಕೊಳ್ಳಿ. ಆ ಹೈಡ್ರೋಜನ್ ಎಲಿಮೆಂಟ್ ಜೊತೆಗೆ ರಿಯಾಕ್ಷನ್ ಆದಾಗ ನನಗೆ ಮೆಟಲ್ ಹೈಡ್ರೈಡ್ ಕಾಂಪೌಂಡ್ಸು ಫಾರ್ಮೇಷನ್ ಆಗುತ್ತೆ. ವೇರ್ E ಅಂತಂದರೆ ಗ್ರೂಪ್ 15 ಎಲಿಮೆಂಟ್ಸ್. ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ. ಈ ರೀತಿ ನಮಗೆ ರಿಯಾಕ್ಷನ್ ಆಗುತ್ತೆ. ಯಾವಾಗ 15th ಗ್ರೂಪ್ ಎಲಿಮೆಂಟ್ಸು ಹೈಡ್ರೋಜನ್ ಎಲಿಮೆಂಟ್ ಜೊತೆಗೆ ರಿಯಾಕ್ಷನ್ ಆದರೆ ಹೀಗಾಗುತ್ತೆ, ಹೀಗೆ ಒಂದು ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ತಾನೆ. ಇದಿಷ್ಟು ಕಾಂಪೌಂಡ್ ಬಗ್ಗೆ ಆಯಿತು. ಅಂದರೆ ರಿಯಾಕ್ಷನ್ ಆಗುತ್ತೆ, ರಿಯಾಕ್ಷನ್ ಆಗಿ ನನಗೆ ಒಂದು ಕಾಂಪೌಂಡ್ ಈ ರೂಪದಲ್ಲಿ ಸಿಗುತ್ತೆ ಅಂತ ಹೇಳ್ದ. ನೆಕ್ಸ್ಟು ಹಾಗಿದ್ರೆ ಈ ಪ್ರಾಪರ್ಟೀಸ್ ಆಫ್ ದೀಸ್ ಕಾಂಪೌಂಡ್ಸ್, ಇಲ್ಲಿ EH3 ಅಥವಾ ಹೈಡ್ರೈಡ್ ಕಾಂಪೌಂಡ್ಸ್ ಅಂತ ಏನು ಫಾರ್ಮೇಷನ್ ಆಯ್ತಲ್ಲ, ಆ ಹೈಡ್ರೈಡ್ ಕಾಂಪೌಂಡ್ದು ಪ್ರಾಪರ್ಟೀಸ್ ಏನೇನು ಬರುತ್ತೆ ಅಂತ ಬಂದಾಗ ಇಲ್ಲಿ ಒಂದಷ್ಟು ಪ್ರಾಪರ್ಟೀಸನ್ನು ಇಲ್ಲಿ ನಾವು ಲಿಸ್ಟ್ ಔಟ್ ಮಾಡ್ತಾ ಇದ್ದೀವಿ. ವಾಟ್ ಈಸ್ ಆಲ್ ಅಬೌಟ್ ದ ಪ್ರಾಪರ್ಟೀಸ್ ಆಫ್ ದೀಸ್ ಹೈಡ್ರೈಡ್ ಕಾಂಪೌಂಡ್ಸ್ ಆಫ್ ದ 15th ಗ್ರೂಪ್ ಎಲಿಮೆಂಟ್ಸ್ ಅಂತಂದರೆ ನೋಡಿ ಕೆಲವೊಂದು ಪ್ರಾಪರ್ಟೀಸನ್ನು ಹೇಳ್ತಾನೆ ಇಲ್ಲಿ. The stability of the hydride compound decreases from ammonia to bismuth hydride ಅಂತ ಹೇಳ್ತಾನೆ. ಅಮೋನಿಯಾಯಿಂದ ಬಿಸ್ಮತ್ ಹೈಡ್ರೈಡ್ಗೆ ನಾವು ಮುಂದೆ ಹೋದರೆ, ಅಂದರೆ ಈಗ ಕಾಂಪೌಂಡ್ ಫಾರ್ಮೇಷನ್ ಆಗ್ತಾಯಿದೆ ನೋಡಿ. ಒಂದು ಕಾಂಪೌಂಡು, ಫಸ್ಟ್ ಕಾಂಪೌಂಡು ಅಮೋನಿಯಾ ಫಾರ್ಮೇಷನ್ ಆಯಿತು. ಅಮೋನಿಯಾ ಫಾರ್ಮೇಷನ್ ಆಯ್ತಲ್ವಾ. ಈಗ ಅಮೋನಿಯಾ ಫಾರ್ಮೇಷನು ಸೆಕೆಂಡ್ ಕಾಂಪೌಂಡು PH3 ಅಂತ ಹೇಳ್ತೀವಿ. ನೆಕ್ಸ್ಟ್ ಕಾಂಪೌಂಡ್ ಬಂದರೆ ಆರ್ಸೆನಿಕ್ ಹೈಡ್ರೈಡ್ ಬರುತ್ತೆ. ಅದರ ನೆಕ್ಸ್ಟ್ ಕಾಂಪೌಂಡು ಆ್ಯಂಟಿಮೋನಿ ಹೈಡ್ರೈಡ್ ಬರುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಕಾಂಪೌಂಡ್, ಲಾಸ್ಟ್ ಕಾಂಪೌಂಡ್ ಇಟ್ ಈಸ್ ಸಮಥಿಂಗ್ ಬರುತ್ತೆ ಬಿಸ್ಮತ್ ಹೈಡ್ರೈಡ್ ಅಂತ ಹೇಳ್ತೀವಿ. ಈಗ ಜನರಲ್ ಆಗಿ 15th ಗ್ರೂಪ್ ಎಲಿಮೆಂಟ್ಸು ಹೈಡ್ರೋಜನ್ ಎಲಿಮೆಂಟ್ ಜೊತೆಗೆ ಕಂಬೈನ್ ಆಗಿ ಈ ರೀತಿ ಕಾಂಪೌಂಡ್ಸನ್ನು ಫಾರ್ಮೇಷನ್ ಮಾಡುತ್ತೆ. ಬಟ್ ಮುಂದೆ ಹೋದರೆ ಹಾಗಿದ್ರೆ ಅದರದ್ದು ಸ್ಟೆಬಿಲಿಟಿ ಅಂತ ಹೇಳ್ತೀವಲ್ಲ, ಆ ಸ್ಟೆಬಿಲಿಟಿ ಯಾವ ಕಾಂಪೌಂಡಿಗೆ ಜಾಸ್ತಿ ಇರುತ್ತೆ, ಸ್ಟೆಬಿಲಿಟಿ ಏನಾಗುತ್ತೆ ಫ್ರಮ್ ದ ಅಮೋನಿಯಾ ಟು ದ ಲಾಸ್ಟ್ ಕಾಂಪೌಂಡ್ ಆಫ್ ಬಿಸ್ಮತ್ ಅಂತ ತೊಗೊಂಡ್ರೆ ಇಲ್ಲಿ ಹೇಳ್ತಾನೆ, ಇಲ್ಲಿ ದ ಸ್ಟೆಬಿಲಿಟಿ ಆಫ್ ದೀಸ್ ಹೈಡ್ರೈಡ್ ಕಾಂಪೌಂಡ್ ಡಿಕ್ರೀಸಸ್ ಫ್ರಮ್ ಅಮೋನಿಯಾ ಟು ದ ಲಾಸ್ಟ್ ಕಾಂಪೌಂಡ್ ದಟ್ ಈಸ್ ಬಿಸ್ಮತ್ ಹೈಡ್ರೈಡ್ ಅಂತ ಹೇಳ್ತಾ ಇದ್ದಾನೆ. ಯಾಕೆ ಇಲ್ಲಿ ಸ್ಟೆಬಿಲಿಟಿ ಡಿಕ್ರೀಸ್ ಆಗುತ್ತೆ ಅಂತಂದರೆ ನಿಮಗೆ ಗೊತ್ತಿದೆ, ಆ್ಯಸ್ ವಿ ಕಮ್ ಡೌನ್ ದ ಗ್ರೂಪ್ ಆಫ್ ದ ಪೀರಿಯಾಡಿಕ್ ಟೇಬಲ್ ದ ಸೈಜ್ ಆಫ್ ದ 15th ಗ್ರೂಪ್ ಎಲಿಮೆಂಟ್ಸ್ ಕಂಟಿನ್ಯೂಸ್ಲಿ ಇನ್ಕ್ರೀಸಸ್. ನೋಡಿ ಅಬ್ಸರ್ವ್ ಮಾಡಿ, ಈ ಥರ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಲೈಕ್ ದಿಸ್.
ಸೈಜು ಜಾಸ್ತಿ ಆಗ್ತಾ ಹೋದಷ್ಟು ಈಗ ಇನ್ನೊಂದು ಎಲಿಮೆಂಟು ಹೈಡ್ರೋಜನ್ ಏನಿದೆ ಅದರ ಸೈಜು ಸೇಮ್ ಬಂದ್ಬಿಡುತ್ತೆ, ಸೇಮ್ ಇರುತ್ತೆ ನೋಡಿ, ಅಬ್ಸರ್ವ್ ಮಾಡಿ, ಅದು ಸೈಜು ಸೇಮ್ ಇರುತ್ತೆ. ಈ 15th ಗ್ರೂಪ್ ಎಲಿಮೆಂಟ್ಸ್ದು ಅಟಾಮಿಕ್ ಸೈಜು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ದ ಸೈಜ್ ಆಫ್ ದ ಹೈಡ್ರೋಜನ್ ಆಟಮ್ ವಿಚ್ ರಿಮೈನ್ ದ ಸೇಮ್. ಬಟ್ ಈ ಕೇಸ್ನಲ್ಲಿ ಏನಾಗುತ್ತೆ ಅಂತಂದರೆ ಇಲ್ಲಿ ದ ನ್ಯೂಕ್ಲಿಯಸ್ ಆಫ್ ದ 15th ಗ್ರೂಪ್ ಎಲಿಮೆಂಟ್ಸ್ ಅಂತ ತಗೊಂಡಾಗ ನೈಟ್ರೋಜನ್ನು ಸಿನ್ಸ್ ಇಟ್ ಈಸ್ ವೆರಿ ಸ್ಮಾಲರ್ ಇದ್ದಿದ್ದರಿಂದ ಈಗ ಹೈಡ್ರೋಜನ್ ಎಲಿಮೆಂಟ್ ಏನಾಗುತ್ತೆ, ಹೈಡ್ರೋಜನ್ ಮಾಲಿಕ್ಯೂಲ್ ಅಥವಾ ಹೈಡ್ರೋಜನ್ ಆಟಮ್ ಏನು ಮಾಡುತ್ತೆ ಇಲ್ಲಿ ಅಂತಂದರೆ ಈ ನೈಟ್ರೋಜನ್ ಆಟಮ್ ಪಕ್ಕ ತುಂಬ ಹತ್ತಿರಕ್ಕೆ ಈ ರೀತಿ ಬರುತ್ತೆ, ಹೀಗೆ ಲೈಕ್ ದಿಸ್. And in such a condition that so between the nitrogen and the hydrogen atom ಅಲ್ಲೊಂದು more force of attraction ಅಥವಾ greater force of attraction ಇರುತ್ತೆ ಅಥವಾ ಅಫಿನಿಟಿ ಜಾಸ್ತಿ ಬಂದ್ಬಿಡುತ್ತೆ. ಸೊ ಆ ಕಂಡೀಷನಲ್ಲಿ ನೈಟ್ರೋಜನ್ ಆಟಮು ಹೈಡ್ರೋಜನ್ ಆಟಮ್ಸನ್ನು ಸೊ ವಿತ್ ಎ ಗ್ರೇಟರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಥವಾ ವಿತ್ ಎ ಸ್ಟ್ರಾಂಗ್ ಕೋವೆಲೆಂಟ್ ಬಾಂಡು ಅದೇನು ಮಾಡುತ್ತೆ, ಅದನ್ನು ಹಿಡಿದಿಟ್ಕೊಳ್ಳುತ್ತೆ. ಸೊ ಈ ಕಂಡೀಷನಲ್ಲಿ ಅದರದ್ದು ಸ್ಟೆಬಿಲಿಟಿ ಏನಾಗುತ್ತೆ, ತುಂಬ ಜಾಸ್ತಿ ಇರುತ್ತೆ. ಬಟ್ ಆ್ಯಸ್ ವಿ ಮೂವ್ ಡೌನ್ ದ ಗ್ರೂಪ್ ಅಂತ ತಗೊಂಡಾಗ ಏನಾಗುತ್ತೆ, ಆ್ಯಸ್ ವಿ ಮೂವ್ ಡೌನ್ ದ ಗ್ರೂಪ್ ಆಫ್ ದ 15th ಗ್ರೂಪ್ ಎಲಿಮೆಂಟ್ಸ್ ಈಗ ಅಟಾಮಿಕ್ ಸೈಜ್ ಇನ್ಕ್ರೀಸ್ ಆಗ್ತಾ ಇದೆ. ಅಟಾಮಿಕ್ ಸೈಜ್ ಇನ್ಕ್ರೀಸ್ ಆಗ್ತಾ ಹೋದಂಗೆ ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟರ್ ಆಫ್ ದ ನ್ಯೂಕ್ಲಿಯಸ್ ಆಫ್ ದ 15th ಗ್ರೂಪ್ ಎಲಿಮೆಂಟ್ ಆ್ಯಂಡ್ ದ ಹೈಡ್ರೋಜನ್ ಆಟಮ್ ಏನಾಗುತ್ತೆ ನೋಡಿ, ಇಲ್ಲಿ ನೋಡಿ, ಈಗ ಹೈಡ್ರೋಜನ್ ತಗೊಂಡ್ರೆ ಮತ್ತು ಇನ್ನೊಂದು ಫಾಸ್ಫರಸ್ ಎಲಿಮೆಂಟ್ ಅಂತ ತಗೊಂಡ್ರೆ ಇಲ್ಲಿ ಈ ಅಟಾಮಿಕ್ ಸೈಜ್ ಅಥವಾ ಡಿಸ್ಟೆನ್ಸ್ ಬಿಟ್ವೀನ್ ದ 2 ನ್ಯೂಕ್ಲಿಯೈ ಏನಾಯಿತು, ಜಾಸ್ತಿ ಆಯಿತು. ಸೊ ಈ ಥರ, ಸೊ ಆ್ಯಸ್ ದ ಸೈಜ್ ಆಫ್ ದ ಆಟಮ್ ಆ್ಯಸ್ ಇಟ್ ಈಸ್ ಇನ್ಕ್ರೀಸಸ್, ದ ಡಿಸ್ಟೆನ್ಸ್ ಬಿಟ್ವೀನ್ ದ 2 ನ್ಯೂಕ್ಲಿಯೈ ಇನ್ಕ್ರೀಸಸ್ ಅಂತ ಹೇಳ್ತಾನೆ. ಡಿಸ್ಟೆನ್ಸು ಜಾಸ್ತಿ ಆಗ್ತಾ ಹೋದಂಗೆ ಅಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನು ಕಡಿಮೆ ಆಗ್ತಾ ಹೋಗುತ್ತೆ ಅಥವಾ ಸ್ಟ್ರೆಂತ್ ಆಫ್ ದ ಅಟ್ರಾಕ್ಷನ್ ಏನಾಗುತ್ತೆ, ಕಡಿಮೆ ಆಗುತ್ತೆ ಅಥವಾ ಸ್ಟ್ರೆಂತ್ ಆಫ್ ದ ಬಾಂಡ್ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾನೆ. ಆ್ಯಂಡ್ therefore ಡ್ಯೂ ಟು ದ ಇನ್ಕ್ರೀಸ್ ಇನ್ ದ ಅಟಾಮಿಕ್ ಸೈಜ್, ಸೊ ಇಲ್ಲೇನಾಗುತ್ತೆ, ಇಲ್ಲಿ ದ ಸ್ಟ್ರೆಂತ್ ಆಫ್ ದ ಅಟ್ರಾಕ್ಷನ್ ಅಥವಾ ಸ್ಟ್ರೆಂತ್ ಆಫ್ ದ ಬಾಂಡು ಡಿಕ್ರೀಸ್ ಆಗುತ್ತೆ ಅಂತ ಹೇಳ್ತಾನೆ. ಅದನ್ನು ನಾವಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ ವಿತ್ ದ ಹೆಲ್ಪ್ ಆಫ್ ದಿಸ್ ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ ಅಂತ ಹೇಳ್ತಾನೆ. ಈಗ ಆ್ಯಸ್ ವಿ ಮೂವ್ ಡೌನ್ ದ ಗ್ರೂಪ್ ನಾನು ಹೇಳಿದೆ ಅಲ್ಲಿ, ಸೊ ಸೈಜ್ ಆಫ್ ದ ಆಟಮು ಜಾಸ್ತಿ ಆಗ್ತಾ ಹೋದಂಗೆ ಅಲ್ಲಿ ಇಂಟರ್ನ್ಯೂಕ್ಲಿಯರ್ ಡಿಸ್ಟೆನ್ಸು ಜಾಸ್ತಿ ಆಗುತ್ತೆ. ಇಂಟರ್ನ್ಯೂಕ್ಲಿಯರ್ ಡಿಸ್ಟೆನ್ಸು ಜಾಸ್ತಿ ಆದಾಗ ಅಲ್ಲಿ ಸ್ಟ್ರೆಂತ್ ಆಫ್ ದ ಬಾಂಡು ಡಿಕ್ರೀಸ್ ಆಗುತ್ತೆ ಅಂತ ಹೇಳಿದೆ. ಆ ಸ್ಟ್ರೆಂತ್ ಆಫ್ ದ ಬಾಂಡನ್ನು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತೀವಿ ಅಥವಾ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ತೀವಿ ಅಂತಲೇ ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಾವು ಇಲ್ಲಿ ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ ಅನ್ನೋ ಒಂದು ಟರ್ಮನ್ನು ನಾವು ತಗೊಳ್ತೀವಿ. ಅಂದರೆ ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ ಅಂತಂದ್ರೇನು, ದ ಎನರ್ಜಿ ವಿಚ್ ಈಸ್ ರಿಕ್ವೈರ್ಡ್ ಟು ಬ್ರೇಕ್ ದ ಕೋವೆಲೆಂಟ್ ಬಾಂಡ್ ಪ್ರೆಸೆಂಟ್ ಬಿಟ್ವೀನ್ ದ 2 ಆಟಮ್ಸ್. ಈಗ ಆ್ಯಸ್ ದ ಕೋವೆಲೆಂಟ್ ಬಾಂಡ್ ಆರ್ ಆ್ಯಸ್ ದ ಬಾಂಡ್ ಆ್ಯಸ್ ಇಟ್ ಬಿಕಮ್ಸ್ ವೀಕರ್ ಆ್ಯಂಡ್ ವೀಕರ್, ಸೊ ವೀಕ್ ಆಗ್ತಾ ಹೋದಂಗೆ ಏನಾಗುತ್ತೆ, ದ ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ಸ್ಟ್ರಾಂಗರ್ ದ ಕೋವೆಲೆಂಟ್ ಬಾಂಡ್ ಅಂದರೆ ಕೋವೆಲೆಂಟ್ ಬಾಂಡ್ ಸ್ಟ್ರೆಂತು ತುಂಬ ಜಾಸ್ತಿ ಇದ್ದಾಗ ಅಲ್ಲಿ ನಾವು ಜಾಸ್ತಿ ಎನರ್ಜಿನ ಸಪ್ಲೈ ಮಾಡಿ ಅದನ್ನು ಬ್ರೇಕ್ ಮಾಡಬೇಕು. ಯಾವುದನ್ನು, ಆ ಬಾಂಡ ಡಿಸೋಸಿಯೇಟ್ ಮಾಡಬೇಕು ಅಂತಂದರೆ ವಿ ಹ್ಯಾವ್ ಟು ಸಪ್ಲೈ ಮೋರ್ ಅಮೌಂಟ್ ಆಫ್ ಎನರ್ಜಿ. ವೆರಾಸ್ ಸೈಜು ಜಾಸ್ತಿ ಆಗ್ತಾ ಹೋದಂಗೆ ಏನಾಗುತ್ತೆ, ಅಲ್ಲಿ ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಹೋದಂಗೆ ಬಾಂಡ್ ವಿಲ್ ಬಿಕಮ್ ವೀಕರ್ ಆದಾಗ ಏನು ಮಾಡ್ಬೋದು ನಾವು, ಸೊ ಈಗ ಆ ಬಾಂಡನ್ನು ನಾನು ಈಸಿಲಿ ಬ್ರೇಕ್ ಮಾಡ್ಬೋದು ಅಂತಲೇ ವಿ ಜಸ್ಟ್ ರಿಕ್ವೈರ್ ದ ಸ್ಮಾಲರ್ ಅಮೌಂಟ್ ಆಫ್ ಎನರ್ಜಿ, ದಟ್ಸ್ ಎನಫ್. ಸ್ಮಾಲ್ ಅಮೌಂಟ್ ಆಫ್ ಎನರ್ಜಿ ಈಸ್ ಎನಫ್ ಅಂತ ಹೇಳ್ತಾನೆ. ಆ ಕಂಡೀಷನಲ್ಲಿ ನಾವು ಅದನ್ನು ಈಸಿಲಿ ಬ್ರೇಕ್ ಮಾಡ್ಬೋದು. ದೇರ್ಫೋರ್ ಇಲ್ಲಿ ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ ನೋಡಿ ಇಲ್ಲಿ ತೋರಿಸ್ತಾ ಇದೆ ನೋಡಿ. ಸೊ ದೇರ್ಫೋರ್ ಇಲ್ಲಿ ಆ ಟೇಬಲನ್ನು ಇಲ್ಲಿ ತೋರಿಸ್ತೇನೆ, ಒಂದು ಟೇಬಲು ಇಲ್ಲಿ ಕಾಣ್ತಾ ಇದೆ ನೋಡಿ. ಸಪೋಸ್ ಇಫ್ ಐ ಟೇಕ್ ದ ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ ಅಂತ ತಗೊಂಡಾಗ ಫಸ್ಟ್ ನೈಟ್ರೋಜನ್ ಎಲಿಮೆಂಟ್ಗೆ ಅಮೋನಿಯಾ ಹೈಡ್ರೈಡ್ ಕಾಂಪೌಂಡ್ ಇನ್ಫಾರ್ಮೇಷನ್ ಆಗುತ್ತೆ. ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ ನೋಡಿ 389 kilojoules per mole ಅಂತ ತೊಗೊಳ್ತಾ ಇದೆ. ಅಂದರೆ ಒನ್ ಮೋಲ್ ಆಫ್ ಬಾಂಡ್ಸನ್ನು ಬ್ರೇಕ್ ಮಾಡಬೇಕು ಅಂತಂದರೆ ವಿ ಹ್ಯಾವ್ ಟು ಸಪ್ಲೈ 389 kilojoules ಆಫ್ ಹೀಟ್ ಎನರ್ಜಿ. ಅರ್ಥ ಆಗ್ತಿದೆಯಲ್ವಾ? ಈಗ ನೆಕ್ಸ್ಟು ಹೈಯರ್ ಎಲಿಮೆಂಟ್ಗೆ ಹೋಗ್ತಾ ಹೋದಂಗೆ ನೋಡ್ಕೊಂಬನ್ನಿ. ಅಲ್ಲಿ ದ ವ್ಯಾಲ್ಯೂ ಆಫ್ ದ ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ ನೋಡಿ, ಸೆಕೆಂಡ್ ಎಲಿಮೆಂಟ್ಗೆ 322 kilojoules ಆಯಿತು, ಥರ್ಡ್ ಎಲಿಮೆಂಟ್ಗೆ 297 kilojoules ಆಯಿತು, ಸೊ ಫೋರ್ತ್ ಒನ್ಗೆ 255 ಆಯಿತು. ದ ಲಾಸ್ಟ್ ಎಲಿಮೆಂಟ್ ಬಿಸ್ಮತ್ ಏನಿದೆ, ಥರ್ಮಲಿ ಇಟ್ ಈಸ್ ಅನ್ಸ್ಟೇಬಲ್, ಅಂದರೆ ಆ ಕಾಂಪೌಂಡ್ ಫಾರ್ಮೇಷನ್ ಆದ್ರೂ ಕೂಡ ಅದು ಅನ್ಸ್ಟೇಬಲ್ ಅಂತ ಹೇಳ್ತಾನೆ. ದೇರ್ಫೋರ್ ಅದು ಹೆಚ್ಚಿಗೆ ಕಾಲ ಬದುಕೋದಿಲ್ಲ ಅದು. ದೇರ್ಫೋರ್ ಇಟ್ ಈಸ್ ಬಿಕಾಸ್ ಆಫ್ ದಿ ಸಿಂಪಲ್ ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ ಬೇಸಿಸ್ ಮೇಲೆ ಅವನು ಹೇಳ್ತಾ ಇದ್ದಾನೆ ಇಲ್ಲಿ, ದ stability of the hydrate compound decreases from the ammonia to bismuth hydride due to the decrease in the bond dissociation enthalpy ಅಂತ ಹೇಳ್ದ. ಅದಾದಮೇಲೆ ನೆಕ್ಸ್ಟ್ ಸೆಕೆಂಡ್ ಪ್ರಾಪರ್ಟಿ ಹೇಳ್ತಾ ಇದ್ದಾನೆ ಹೈಡ್ರೈಡ್ ಕಾಂಪೌಂಡ್ದು. ದ ಅನದರ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ ದ ರಿಡ್ಯೂಸಿಂಗ್ ಕ್ಯಾರೆಕ್ಟರ್ ಆಫ್ ದ ಹೈಡ್ರೈಡ್ಸ್. ದ ರಿಡ್ಯೂಸಿಂಗ್ ಕ್ಯಾರೆಕ್ಟರ್ ಆಫ್ ದ ಹೈಡ್ರೈಡ್ ಕಾಂಪೌಂಡ್ ಇಟ್ ಈಸ್ ಆಲ್ಸೋ ಇನ್ಕ್ರೀಸಸ್ ಅಂತ ಹೇಳ್ತಾನೆ.
ಏನದು ರೆಡ್ಯೂಸಿಂಗ್ ಕ್ಯಾರೆಕ್ಟರ್ ಅಂತಂದರೆ ಸೊ ರೆಡ್ಯೂಸಿಂಗ್ ಕ್ಯಾರೆಕ್ಟರ್ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ಅಮೋನಿಯಾ ಇದೆ ಅಂತ ಅಂದ್ಕೊಳ್ಳಿ. ಅಮೋನಿಯಾ ಮಾಲಿಕ್ಯೂಲ್ನ ಒಂದು ಬೇಸ್ ಅಂತ ಹೇಳ್ತೀವಿ ಅಥವಾ ಅದಕ್ಕೆ ಒಂದು ರೆಡ್ಯೂಸಿಂಗ್ ಪವರ್ ಅಂತ ಹೇಳ್ತೀವಿ. ಏನದು ರೆಡ್ಯೂಸಿಂಗ್ ಪವರ್ ಅಂತಂದರೆ ವಿಚ್ ಕೆನ್ ಏಬಲ್ ಟು ಡೊನೇಟ್ ದ ಹೈಡ್ರೋಜನ್, ಅಂದರೆ ಆ ಬಾಂಡ್ನ ನಾವು ಬ್ರೇಕ್ ಮಾಡ್ತಾ ಬರ್ಬೋದು. ಅಂದರೆ ಅಮೋನಿಯಾ ಮಾಲಿಕ್ಯೂಲ್ನ ಬ್ರೇಕ್ ಮಾಡಿ ಅದರಿಂದ ನಾವು ಹೈಡ್ರೋಜನ್ ಐಟಮ್ಸನ್ನು ಸಪ್ರೇಟ್ ಮಾಡಿದ್ರೆ ನಾವು ಇಲ್ಲಿ ಹೈಡ್ರೋಜನ್ನ ಕೊಟ್ಟಾಗ ಅಲ್ಲಿ ನಾವು ಅದನ್ನು ಒಂದು ರೆಡ್ಯೂಸಿಂಗ್, ಇದಕ್ಕೆ ನಾವು ಯಾವ ಕಾಂಪೌಂಡ್ ಅಥವಾ ಯಾವ ಸಬ್ಸ್ಟೆನ್ಸು ಹೈಡ್ರೋಜನ್ ಐಟಮ್ಸನ್ನು ಡೊನೇಟ್ ಮಾಡುತ್ತೋ ಬೇರೆದಕ್ಕೆ ಅದನ್ನು ನಾವು ಏನಂತ ಕರಿತೀವಿ ಅಂತಂದರೆ ಅದಕ್ಕೆ ರೆಡ್ಯೂಸಿಂಗ್ ಪವರು ಜಾಸ್ತಿ ಇದೆ ಅಥವಾ ಅದನ್ನು ನಾವು ರೆಡ್ಯೂಸಿಂಗ್ ಏಜೆಂಟ್ ಅಂತ ಹೇಳ್ತೀವಿ. ಈಗ ಬಿಟ್ವೀನ್ ಅಮೋನಿಯಾ ಬರ್ಬೋದು, ಪಾಸ್ಪಿನ್ ಬರ್ಬೋದು, ನೆಕ್ಸ್ಟ್ ಹೈಯರ್ ಎಲಿಮೆಂಟ್ಸ್ದು ಹೈಡ್ರೈಡ್ ಕಾಂಪೌಂಡ್ಸ್ ಅಂತ ತಗೊಂಡಾಗ ಈಗ ನಮಗೆ ಗೊತ್ತಿರೋ ಪ್ರಕಾರ ಈಗ ಅಮೋನಿಯಾ ಟು ಬಿಸ್ಮತ್ ಹೈಡ್ರೈಡ್ ಅಂತ ಬಂದಾಗ ಅಲ್ಲಿ ಹೇಳ್ತಾ ಇದ್ದೇನೆ, ಇಲ್ಲಿ ಏನು ಹೇಳಿದೆ, ದ ಸ್ಟೆಬಿಲಿಟಿ ಡಿಕ್ರೀಸಸ್ ಅಂತ ಹೇಳಿದೆ. ಅಂದರೆ ಯಾವಾಗ ಅದು ಹೈಡ್ರೋಜನ್ ಐಟಮನ್ನು ಈಸಿಲಿ ನಾವು ಅಲ್ಲಿಂದ ರಿಮೂವ್ ಮಾಡ್ಬೋದು, ಅಲ್ಲಿಂದ ಬ್ರೇಕ್ ಮಾಡಿ ನಾವು ಈಸಿಲಿ ಅದನ್ನು ಹೊರಗಡೆ ತೊಗೊಬೋದು ಅಂತಂದರೆ ಯಾವಾಗ ಅಂತಂದರೆ ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ ಕಡಿಮೆ ಇದ್ದಾಗ ಅಥವಾ ಅದರದ್ದು ಸ್ಟ್ರೆಂತ್ ಆಫ್ ದ ಬಾಂಡು ಕಡಿಮೆ ಇದ್ದಾಗ ಅದನ್ನು ಈಸಿಲಿ ಬ್ರೇಕ್ ಮಾಡ್ಬೋದು, ಹೈಡ್ರೋಜನ್ ಐಟಮ್ಸನ್ನು ಈಸಿಲಿ ನಾವು ತೊಗೊಳ್ಬೋದು. Therefore, since the stability of the hydride compound, since it is decreases here, the ability or the tendency of these molecules, ಯಾವುದು hydride compounds to tendency ಏನಾಗುತ್ತೆ to donate the hydrogen atoms increases down the group. Therefore, the reducing power of this hydride compound increases from the ammonia to bismuth hydride ಅಂತ ಹೇಳ್ತಾನೆ. ಅಂದರೆ ಸ್ಟೆಬಿಲಿಟಿ ಡಿಕ್ರೀಸ್ ಆಗೋದ್ರಿಂದ ಅದೇನು ಮಾಡುತ್ತೆ, ವೆನ್ ವಿ ಕಮ್ ಡೌನ್ ದ ಗ್ರೂಪ್ ಅಂತ ತಗೊಂಡಾಗ ಆ ಕೇಸ್ನಲ್ಲಿ ಅದು ಹೈಡ್ರೋಜನ್ ಐಟಮ್ಸನ್ನು ಅದು ಈಸಿಲಿ ಡೊನೇಟ್ ಮಾಡುವಂಥ ಒಂದು ಟೆಂಡೆನ್ಸಿ ಅಥವಾ ಎಬಿಲಿಟಿ ಅದಕ್ಕೆ ಬರುತ್ತೆ. ದೇರ್ಫೋರ್ ಇಟ್ ಈಸ್ ದ ರಿಡ್ಯೂಸಿಂಗ್ ಪವರ್ ಆಫ್ ದ ಹೈಡ್ರೈಡ್ ಕಾಂಪೌಂಡ್ಸ್ ಕಂಟಿನ್ಯೂಸ್ಲಿ ಇನ್ಕ್ರೀಸಸ್ ಫ್ರಮ್ ಅಮೋನಿಯಾ ಟು ಬಿಸ್ಮತ್ ಹೈಡ್ರೈಡ್ ಅಂತ ಹೇಳ್ತಾನೆ. ಇದು ಅನದರ್ ಪಾಯಿಂಟ್. ಅನದರ್ ಪ್ರಾಪರ್ಟಿ ಅಂತ ತಗೊಂಡ್ರೆ ಬಟ್ ದ ಬೇಸಿಸಿಟಿ ಅಂತ ಹೇಳ್ತಾನೆ. ದ ಬೇಸಿಸಿಟಿ ಆಫ್ ದ ಕಾಂಪೌಂಡ್ಸ್, ಇನ್ನೊಂದು ಪ್ರಾಪರ್ಟಿನ ತಗೊಂಡ್ರೆ ಇನ್ನೊಂದು ಪ್ರಾಪರ್ಟಿ ಏನೋ ಅದನ್ನು ನಾವು ಬೇಸಿಸಿಟಿ ಪ್ರಾಪರ್ಟಿ ಅಥವಾ ಬೇಸಿಕ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಆಲ್ ದೀಸ್ ಕಾಂಪೌಂಡ್ಸ್, ದ ಹೈಡ್ರೈಡ್ ಕಾಂಪೌಂಡ್ಸ್ ಆಫ್ ದ 15th ಗ್ರೂಪ್ ಎಲಿಮೆಂಟ್ಸನ್ನು ಜನರಲ್ ಆಗಿ ಆಲ್ಮೋಸ್ಟ್ ದೇ ಆರ್ ಬೇಸಿಕ್ ಇನ್ ನೇಚರ್ ಅಂತ ಹೇಳ್ತಾನೆ. ಅಂದರೆ ಅಮೋನಿಯಾ, ನಿಮಗೆ ಗೊತ್ತಿರೋ ಹಾಗೆ ಅಮೋನಿಯಾನ ನಾವು ಒಂದು ಬೇಸ್ಗೆ ನಾವು ಎಕ್ಸಾಂಪಲ್ ಅಂತ ತೊಗೊಳ್ತೀವಿ, ಒಂದು ಬೇಸ್ಗೆ ಎಕ್ಸಾಂಪಲ್ ಅಂತ ತೊಗೊಳ್ತೀವಿ. ಅದೇ ಥರ ಈಗ ಪಾಸ್ಪಿನ್ ಅಂತ ತೊಗೊಂಡ್ರೆ ಈವನ್ ದಟ್ ಈಸ್ ಆಲ್ಸೋ ಬೇಸಿಕ್ ಇನ್ ನೇಚರ್ ಅಂತ ಹೇಳ್ತಾನೆ. ಅದೇ ರೀತಿ ನಾವು ಆರ್ಸೆನಿಕ್ ಹೈಡ್ರೈಡ್ ಇರ್ಬೋದು, ಆ್ಯಂಟಿಮನಿ ಹೈಡ್ರೈಡ್ ಇರ್ಬೋದು, ಮತ್ತು ಬಿಸ್ಮತ್ ಹೈಡ್ರೈಡ್ ಇರ್ಬೋದು, ಈ ರೀತಿ ತೊಗೊಳ್ತೇವೆ. ಈಗ ನಾನು ಹೇಳಿದೆ ಆಲ್ ದೀಸ್ ಹೈಡ್ರೈಡ್ ಕಾಂಪೌಂಡ್ ದೇ ಆರ್ ನಥಿಂಗ್ ಬಟ್ ದ ಬೇಸಿಕ್ ಇನ್ ನೇಚರ್ ಅಂತ ಹೇಳಿದೆ, ಅಥವಾ ದೇ ಆರ್ ದ ಬೇಸಿಕ್ ಕಾಂಪೌಂಡ್ಸ್ ಅಂತ ಹೇಳಿದೆ. ಬಟ್ ಅದರಲ್ಲೂ ಎಲ್ಲ ಹೈಡ್ರೈಡ್ ಕಾಂಪೌಂಡ್ಸ್ಗೂ ಬೇಸಿಸಿಟಿ ಪ್ರಾಪರ್ಟಿ ಒಂದೇ ರೀತಿ ಇರೋದಿಲ್ಲ. ಅದಕ್ಕೆ ಒಂದಕ್ಕೆ ಜಾಸ್ತಿ ಬರಬೇಕು, ಒಂದಕ್ಕೆ ಕಡಿಮೆ ಬರಬೇಕು, ಇನ್ನೂ ಕಡಿಮೆ ಬರಬೇಕು. ಈ ಥರ ಒಂದು ಆರ್ಡರ್ನಲ್ಲಿ ಅರೇಂಜ್ ಮಾಡ್ತಾ ಹೋದರೆ ದ ಬೇಸಿಸಿಟಿ ಆಫ್ ದೀಸ್ ಹೈಡ್ರೈಡ್ ಕಾಂಪೌಂಡ್ಸ್ ಡಿಕ್ರೀಸಸ್ ಇನ್ ದ ಆರ್ಡರ್ ಆಫ್ ammonia, that is the basicity of ammonia, it is more than that of basicity of paspin PH3. In turn, the basicity of PH3 it is more than that of the arsenic hydride, and which is greater than that of antimony hydride. And the last one ಅಂದರೆ the last one bismuth hydride ಇದೆಯಲ್ಲ, bismuth hydride basicity property ತುಂಬ ವೀಕ್ ಇರುತ್ತೆ ಅಂತ ಹೇಳ್ತಾನೆ. Therefore, among the different hydride compounds, the more basic hydride compound ಯಾವುದಿಲ್ಲ ಅಂತಂದರೆ ಅಮೋನಿಯಾ ಮಾಲಿಕ್ಯೂಲ್. ಇನ್ನೊಂದು ಯಾವುದು ಅಂತಂದರೆ ಬಿಸ್ಮತ್ ಹೈಡ್ರೈಡ್ ಕಾಂಪೌಂಡ್ ಏನಿದೆ, ಬಿಸ್ಮತ್ ಹೈಡ್ರೈಡ್ ಕಾಂಪೌಂಡ್ ನಾವು ಇಟ್ ಈಸ್ ದ ಲೀಸ್ಟ್ ಬೇಸಿಕ್ ಇನ್ ನೇಚರ್ ಅಂತ ಹೇಳ್ತೀವಿ. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ಅನದರ್ ಪ್ರಾಪರ್ಟೀಸ್ ಆಫ್ ದೀಸ್ ಹೈಡ್ರೈಡ್ ಕಾಂಪೌಂಡ್ಸ್ ಅಂತ ಹೇಳ್ತಾನೆ. ಇಲ್ಲಿ ಒಂದು ಪಾಯಿಂಟನ್ನು ತಿಳ್ಕೊಬೇಕು. ಇಲ್ಲಿ ನಾನು ಬೇಸಿಸಿಟಿ ಅಥವಾ ಬೇಸಿಕ್ ಪ್ರಾಪರ್ಟಿ ಅಂತ ಹೇಳಿದ್ನಲ್ಲ, ಹೆಂಗೆ ಎಕ್ಸ್ಪ್ಲೈನ್ ಮಾಡ್ಬೋದು ನಾವಿಲ್ಲಿ ಅಂತಂದರೆ ಅದನ್ನು ಈ ರೀತಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಬೇಸಿಸಿಟಿ ಪ್ರಾಪರ್ಟಿನ ನಾವು ಈ ರೀತಿ ಎಕ್ಸ್ಪ್ಲೈನ್ ಮಾಡ್ತೀವಿ. ವಾಟ್ ಡು ಮೀನ್ ಬೈ ದಿಸ್ ಬೇಸ್ ಅಂತಂದರೆ, ಒಂದು ಡೆಫಿನೇಷನ್ ಪ್ರಕಾರ ಬೇಸ್ ಇಸ್ ಎ ಸಬ್ಸ್ಟೆನ್ಸ್ ವಿಚ್ ಕ್ಯಾನ್ ಡೊನೇಟ್ ಎ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಟುವರ್ಡ್ ದ ಅದರ್ ಸಬ್ಸ್ಟೆನ್ಸ್ ಅಂತ ಹೇಳ್ತಾನೆ. ಅರ್ಥ ಆಗ್ತಿದೆಯಲ್ಲ? ಬೇಸ್ ಇಸ್ ದ ಸಬ್ಸ್ಟೆನ್ಸ್ ವಿಚ್ ಕ್ಯಾನ್ ಏಬಲ್ ಟು ಡೊನೇಟ್ ದ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಟುವರ್ಡ್ ದ ಅದರ್ ಸಬ್ಸ್ಟೆನ್ಸ್. ಎಲ್ಲಿಂದ ಸಿಗುತ್ತೆ ಅದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂತಂದರೆ, ನೀವು ಎಲ್ಲ ಹೈಡ್ರೈಡ್ ಕಾಂಪೌಂಡ್ನ ತೊಗೊಳ್ಳಿ. ಫಾರ್ ಎಕ್ಸಾಂಪಲ್ ಅಮೋನಿಯಾ ಮಾಲಿಕ್ಯೂಲ್ನ ತೊಗೊಂಡಿದ್ದಾಗ ನೀವು ನೋಡ್ಬೋದು, ಅಲ್ಲಿ ಕಾಣ್ಬೋದು ನೈಟ್ರೋಜನ್ ಆಟಮ್ ಮೇಲೆ ಯಾವಾಗಲೂ ಅಲ್ಲೊಂದು ಜೊತೆ ಎಲೆಕ್ಟ್ರಾನ್ಸು ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ. ಅದನ್ನು ನಾವು ನಾನ್ ಬಾಂಡೆಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ, ಅಥವಾ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ.
ಅದೇ ಥರ ಪಾಸ್ಪಿನ್ ಮೇಲೆ ಪಾಸ್ಪಿನ್ನಲ್ಲಿ ಫಾಸ್ಫರಸ್ ಆಟಮ್ ಮೇಲೆ ಒಂದು ಜೊತೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸು ಫ್ರೀ ಇರುತ್ತೆ. ಈ ಥರ ಪಾಸ್ಪಿನ್ ಆಗ್ಬೋದು, ಆರ್ಸೆನಿಕ್ ಹೈಡ್ರೈಡು, ಆಂಟಿಮನಿ ಹೈಡ್ರೈಡು, ಬಿಸ್ಮತ್ ಹೈಡ್ರೈಡು, ನೀವು ಯಾವುದೇ ತೊಗೊಳ್ಳಿ. ಸೊ 15th ಗ್ರೂಪ್ ಎಲಿಮೆಂಟ್ ಏನು ಬರುತ್ತೆ ಅದ್ರ ಮೇಲೆ ಯಾವಾಗಲೂ ಒಂದು ಜೊತೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದ್ದೇ ಇರುತ್ತೆ. ಈಗ ಬೇಸ್ ಅಂದ್ರೇನು? ಬೇಸಿಕ್ ಅಂತಂದರೆ ದೇ ಕ್ಯಾನ್ ಏಬಲ್ ಟು ಡೊನೇಟ್ ದ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಟುವರ್ಡ್ ದ ಅದರ್ ಸಬ್ಸ್ಟೆನ್ಸಸ್. ಅಂದರೆ ಅಮೋನಿಯಾನ ಪಾಸ್ಪಿನ್ ಜೊತೆ ಕಂಪೇರ್ ಮಾಡಿದಾಗ, ಕಂಪೇರ್ ಟು ದಿಸ್ ಪಾಸ್ಪಿನ್ ಮಾಲಿಕ್ಯೂಲ್ ಕಂಪೇರ್ ಮಾಡಿದಾಗ, ಅಮೋನಿಯಾ ಮಾಲಿಕ್ಯೂಲ್ನಲ್ಲಿರುವಂಥ ನೈಟ್ರೋಜನ್ ಆಟಮು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸನ್ನು ಬೇರೆ ಸಬ್ಸ್ಟೆನ್ಸ್ಗೆ ಬೇಗನೆ ಕೊಡುತ್ತೆ ಅಥವಾ ಈಸಿಲಿ ಕೊಡುತ್ತೆ. ಯಾಕೆ ಕೊಡುತ್ತೆ ಅಂತ ಒನ್ಸ್ ಅಗೇನ್ ದಟ್ ಡಿಪೆಂಡ್ಸ್ ಆನ್ ದ ಸೈಜ್ ಆಫ್ ದ ನೈಟ್ರೋಜನ್ ಆಟಮ್ ಕಡಿಮೆ ಇರೋದ್ರಿಂದ ಇನ್ನೊಂದು ಆಟಮು ಅದ್ರ ಹತ್ರ ಬಂದಾಗ ಸೊ ಅದರ ನ್ಯೂಕ್ಲಿಯಸನ್ನು ಅಟ್ರ್ಯಾಕ್ಟ್ ಮಾಡುವಂಥ ಕೇಪಬಿಲಿಟಿ ಇದಕ್ಕಿರುತ್ತೆ. ಯಾವುದಕ್ಕೆ? ನೈಟ್ರೋಜನ್ ಆಟಮ್ಗೆ. ಬೈ ಮೀನ್ಸ್ ಆಫ್ ಡೊನೇಟಿಂಗ್ ದ ಎಲೆಕ್ಟ್ರಾನ್ ಮತ್ತೇನು ಮಾಡುತ್ತೆ ಅದು? ಸೊ ಇನ್ನೊಂದು ಬಾಂಡನ್ನು ಫಾರ್ಮೇಷನ್ ಮಾಡುವಂಥ ಕೆಪಾಸಿಟಿ ಆ ನೈಟ್ರೋಜನ್ ಆಟಮ್ಗೆ ಇದೆ. ಬಟ್ ಆ್ಯಸ್ ವಿ ಮೂವ್ ಡೌನ್ ದ ಗ್ರೂಪ್ ಅಂತ ತಗೊಂಡಾಗ, ಆ್ಯಸ್ ವಿ ಮೂವ್ ಡೌನ್ ದ ಗ್ರೂಪ್ ನಿಮಗೆ ಹೇಳ್ದಂಗೆ ನಾನು ಅಟಾಮಿಕ್ ಸೈಜು ಜಾಸ್ತಿ ಆಗ್ತಾ ಹೋಗುತ್ತೆ. ಅಟಾಮಿಕ್ ಸೈಜು ಜಾಸ್ತಿ ಆಗ್ತಾ ಹೋದಂಗೆ ಸೊ ದ ಟೆಂಡೆನ್ಸಿ ಟು ಡೊನೇಟ್ ದ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಡಿಕ್ರೀಸಸ್. ಯಾಕೆ ಡಿಕ್ರೀಸ್ ಆಗುತ್ತೆ ಅಂತಂದರೆ ಸೈಜು ಜಾಸ್ತಿ ಆಗ್ತಾ ಹೋಗುತ್ತಲ್ಲ, ಡಿಸ್ಟೆನ್ಸು ಬಿಟ್ವೀನ್ ದ ನ್ಯೂಕ್ಲಿಯಸ್ ಆಫ್ ದ 15th ಗ್ರೂಪ್ ಎಲಿಮೆಂಟ್ಗೂ ಮತ್ತು ಇನ್ನೊಂದು ಆಟಮ್ ಹತ್ರ ಏನು ಬರುತ್ತೆ ಅದಕ್ಕೂ ಇದಕ್ಕೂ ನಡುವೆ ಅಂತರ ಜಾಸ್ತಿ ಆಗಿಬಿಡುತ್ತೆ. ಆವಾಗ ಆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸನ್ನು ಆ ನ್ಯೂಕ್ಲಿಯಸ್ಸು ಅಂದರೆ ಪಕ್ಕದಲ್ಲಿ ಬರುತ್ತಲ್ಲ ಆಟಮು, ಆ ನ್ಯೂಕ್ಲಿಯಸ್ಸು ಅದರ ನ್ಯೂಕ್ಲಿಯಸ್ಸು ಈ ಎಲೆಕ್ಟ್ರಾನ್ಸನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆ್ಯಂಡ್ ಇನ್ ಸಚ್ ಎ ಕಂಡೀಷನಲ್ಲಿ ಆ್ಯಸ್ ವಿ ಮೂವ್ ಡೌನ್ ದ ಗ್ರೂಪ್ ಅಂತ ತಗೊಂಡಾಗ ದ ಟೆಂಡೆನ್ಸಿ ಟು ಡೊನೇಟ್ ದ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಡಿಕ್ರೀಸಸ್ ಬಿಕಾಸ್ ಆಫ್ ದ ಇನ್ಕ್ರೀಸ್ ಇನ್ ದ ಸೈಜ್ ಆಫ್ ಎನ್ ಆಟಮ್. And due to this, the basic character or the basicity of the hydride compounds decreases from ammonia to the last compound, that is bismuth hydride ಅಂತ ಹೇಳ್ತಾನೆ. And that is all about the properties of the hydride compounds ಅಂತ ಹೇಳ್ತಾನೆ. ಎಕ್ಸಾಮ್ನಲ್ಲಿ ನಿಮಗೆ ಒಂದೊಂದು ಮಾರ್ಕಿಗೆ ಎಲ್ಲಾದರೂ ಕೇಳ್ಬಿಡ್ಬೋದು. ಸ್ವಲ್ಪ ನೀವು ಇದನ್ನು ಕಾನ್ಸಂಟ್ರೇಟ್ ಮಾಡಿ. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ರಿಯಾಕ್ಟಿವಿಟಿ ಟುವರ್ಡ್ ದ ಹೈಡ್ರೋಜನ್ ಆಟಮ್ ಅಥವಾ ಹೈಡ್ರೋಜನ್ ಎಲಿಮೆಂಟ್ ಅಂತ ಹೇಳ್ತಾನೆ. ಗೊತ್ತಾಗಿದೆಯಲ್ಲ ನಿಮಗೆ? ಇದು ಒಂದಾಯಿತು. ಈಗ ರಿಯಾಕ್ಟಿವಿಟಿ ಟುವರ್ಡ್ಸ್ ಹೈಡ್ರೋಜನ್ ಆಯಿತು. ಅದೇ ಥರ ಇಫ್ ಐ ಟೇಕ್ ದ ನೆಕ್ಸ್ಟ್ ಅಂತ ತೊಗೊಂಡ್ರೆ, ನೆಕ್ಸ್ಟ್ ಟೈಪ್ ಆಫ್ ರಿಯಾಕ್ಟಿವಿಟಿ ಅಂತ ತೊಗೊಂಡ್ರೆ ದ ಅನದರ್ ಟೈಪ್ ಆಫ್ ರಿಯಾಕ್ಟಿವಿಟಿ ಇಟ್ ಈಸ್ ನಥಿಂಗ್ ಬಟ್ ದ ರಿಯಾಕ್ಷನ್ ಆಫ್ ದ 15th ಗ್ರೂಪ್ ಎಲಿಮೆಂಟ್ಸ್ ವಿತ್ ದಟ್ ಆಫ್ ಆಕ್ಸಿಜನ್. ಹಾಗಿದ್ರೆ ಆಕ್ಸಿಜನ್ ಎಲಿಮೆಂಟ್ ಜೊತೆಗೆ 15th ಗ್ರೂಪ್ ಎಲಿಮೆಂಟ್ಸು ರಿಯಾಕ್ಷನ್ ಆಗುತ್ತಾ? ಸೊ ಆದಾಗ ನಮಗೆ ಏನು ಕಾಂಪೌಂಡ್ ಸಿಗುತ್ತೆ, ಯಾವ ಫಾರ್ಮಲ್ಲಿ ಸಿಗುತ್ತೆ ಅಂತ ಬಂದಾಗ ಇಲ್ಲಿ ಹೇಳ್ತಾನೆ, ಇಲ್ಲಿ 15th ಗ್ರೂಪ್ ಎಲಿಮೆಂಟ್ಸು ಆಕ್ಸಿಜನ್ ಎಲಿಮೆಂಟ್ ಜೊತೆಗೆ ರಿಯಾಕ್ಷನ್ ಆಗುತ್ತೆ. ಆದಾಗ ನನಗೆ ಅಲ್ಲಿ ಹೈಡ್ರೋಜನ್ ಜೊತೆ ರಿಯಾಕ್ಷನ್ ಆದಾಗ ಹೈಡ್ರೈಡ್ ಕಾಂಪೌಂಡ್ ಕೊಡ್ತಲ್ಲ, ಅದೇ ರೀತಿ ಈ ಆಕ್ಸಿಜನ್ ಎಲಿಮೆಂಟ್ ಜೊತೆ ರಿಯಾಕ್ಷನ್ ಆದಾಗ ಅಥವಾ ಕಂಬೈನ್ ಆದಾಗ ದೀಸ್ 15th ಗ್ರೂಪ್ ಎಲಿಮೆಂಟ್ ದೇ ಕ್ಯಾನ್ ಡೊನೇಟ್ ಆರ್ ದೇ ಕ್ಯಾನ್ ಫಾರ್ಮ್ ದ ರೆಸ್ಪೆಕ್ಟಿವ್ ಆಕ್ಸೈಡ್ ಫಾರ್ಮಲ್ಲಿ ಒಂದು ಕಾಂಪೌಂಡನ್ನು ಫಾರ್ಮೇಷನ್ ಮಾಡುತ್ತೆ. ಅಂದರೆ 15th ಗ್ರೂಪ್ ಎಲಿಮೆಂಟ್ಸ್ ದೇ ಕಂಬೈನ್ಸ್ ವಿತ್ ಆಕ್ಸಿಜನ್ ಆರ್ ದೇ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಟು ಗಿವ್ ಆಕ್ಸೈಡ್ ಕಾಂಪೌಂಡ್ಸ್. ಸೊ ಯಾವ ರೀತಿ ಆಕ್ಸೈಡ್ ಕಾಂಪೌಂಡ್ ಕೊಡುತ್ತೆ ಅಂತ ಬಂದಾಗ ಇಲ್ಲಿ ಹೇಳ್ತಾನೆ, ಇಲ್ಲಿ the 15th group elements reacts with oxygen to form the oxide compound. ಎರಡು ಫಾರ್ಮಲ್ಲಿ ಕೊಡುತ್ತೆ, ಎರಡು ರೀತಿ ಆಕ್ಸೈಡ್ ಕಾಂಪೌಂಡನ್ನು ಕೊಡುತ್ತೆ. ಒನ್ ಫಾರ್ಮಲ್ಲಿ ದಟ್ ಆಕ್ಸೈಡ್ ಕಾಂಪೌಂಡ್ ಇಟ್ ಈಸ್ ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ E2O3. ಸಮ್ಟೈಮ್ಸ್ ದ 15th ಗ್ರೂಪ್ ಎಲಿಮೆಂಟ್ಸು ಆಕ್ಸಿಜನ್ ಎಲಿಮೆಂಟ್ ಜೊತೆಗೆ ರಿಯಾಕ್ಷನ್ ಆದಾಗ ಒಂದು ಕೇಸ್ನಲ್ಲಿ ಅದು ನಮಗೆ E2O3 ಫಾರ್ಮಲ್ಲಿ ಒಂದು ಆಕ್ಸೈಡ್ ಕಾಂಪೌಂಡನ್ನು ಫಾರ್ಮೇಷನ್ ಮಾಡುತ್ತೆ. ಸೊ ಇನ್ನೊಂದು ಕೇಸ್ನಲ್ಲಿ ಇನ್ನೊಂದು ರೀತಿ ಆಕ್ಸೈಡ್ ಕಾಂಪೌಂಡ್ ಫಾರ್ಮೇಷನ್ ಆಗ್ಬೋದು ನನಗೆ. ಸೊ ದ ಅನದರ್ ಟೈಪ್ ಆಫ್ ಆಕ್ಸೈಡ್ ಕಾಂಪೌಂಡ್ ಇಟ್ ಈಸ್ ನಥಿಂಗ್ ಬಟ್ E2O5. ಸೊ ಇದಕ್ಕೂ ಏನು ಡಿಫ್ರೆನ್ಸು ಸರ್ ಅಂತಂದರೆ, ಸೊ ಇನ್ ಬೋತ್ ದ ಕಾಂಪೌಂಡ್ಸ್ನಲ್ಲಿ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ದ 15th ಗ್ರೂಪ್ ಎಲಿಮೆಂಟ್ ದಟ್ ಈಸ್ E ಏನಿದೆ ಅದರದ್ದು ಆಕ್ಸಿಡೇಷನ್ ಸ್ಟೇಟು ಚೇಂಜ್ ಆಗುತ್ತೆ, ಒಂದೇ ರೀತಿ ಬರೋದಿಲ್ಲ, ಡಿಫ್ರೆಂಟ್ ಬರುತ್ತೆ ನೋಡಿ. ಫಸ್ಟ್ ಕಾಂಪೌಂಡ್ನಲ್ಲಿ ಇನ್ ದ ಕೇಸ್ ಆಫ್ ಟ್ರೈಆಕ್ಸೈಡ್ ಅಂತ ಹೇಳ್ತೀವಿ ಇದನ್ನು. ಈ ಟ್ರೈಆಕ್ಸೈಡ್ ಕಾಂಪೌಂಡ್ನಲ್ಲಿ ಜನರಲಿ ಆಕ್ಸಿಜನ್ ಎಲಿಮೆಂಟ್ ಮೇಲೆ ಯಾವಾಗಲೂ -2 ಆಕ್ಸಿಡೇಷನ್ ಸ್ಟೇಟ್ ಬರುತ್ತೆ. ಸೊ ದಟ್ ಇಂಟು 3 ಇದೆ, ದೇರ್ಫೋರ್ ಟೋಟಲ್ ಆಗಿ ಆಕ್ಸಿಜನಿಂದ -6 ಚಾರ್ಜ್ ಬರುತ್ತೆ. ಈಗ -6 ಚಾರ್ಜನ್ನು ಅದು ಈಕ್ವಲ್ ಮಾಡಬೇಕು ಅಥವಾ ಬ್ಯಾಲೆನ್ಸ್ ಮಾಡಬೇಕು ಅಂತಂದರೆ ಫ್ರಮ್ ದ 2E ಇಂದ ಫ್ರಮ್ ದ 2E ಯಾವುದಿಲ್ಲ 15th ಗ್ರೂಪ್ ಎಲಿಮೆಂಟ್ಸು, ಫ್ರಮ್ ದ 15th ಗ್ರೂಪ್ ಎಲಿಮೆಂಟ್ಸಿಂದ ಅಥವಾ ಆಟಮ್ಸಿಂದ +6 ಬರಬೇಕು. ಸೊ ಇಲ್ಲಿ ದೇರ್ಫೋರ್ ಫ್ರಮ್ ದ 2 ಎಲಿಮೆಂಟ್ಸಿಂದ 15th ಗ್ರೂಪ್ ಆಟಮ್ಸಿಂದ ನನಗೆ +6 ಬರುತ್ತೆ, ಇಲ್ಲಿಂದ -6 ಬರುತ್ತೆ. ಅಂದರೆ ಇದು +6 2 ಆಟಮ್ಸ್ಗೆ. ದೇರ್ಫೋರ್ 1 ಆಟಮ್ಗೆ ಎಷ್ಟಾಗುತ್ತೆ ಅಂತಂದರೆ ದಟ್ ಡಿವೈಡೆಡ್ ಬೈ 2 ದಟ್ ಈಸ್ ಈಕ್ವಲ್ ಟು +3 ಅಂತ ತೊಗೊಳ್ತೀವಿ. ದೇರ್ಫೋರ್ ಅಬ್ಸರ್ವ್ ಮಾಡಿ, ಇನ್ ದ ಕೇಸ್ ಆಫ್ E2O3ನಲ್ಲಿ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ದ ಎಲಿಮೆಂಟ್ 15th ಗ್ರೂಪ್ ಎಲಿಮೆಂಟ್ ಇಟ್ ಈಸ್ ಈಕ್ವಲ್ ಟು +3.
ವೆರಾಸ್ ಇನ್ ದ ಕೇಸ್ ಆಫ್ E2O5 ಅಂತ ತಗೊಂಡಾಗ E2O5ನಲ್ಲಿ ಏನಾಗುತ್ತೆ ಸರ್ ಅಂತಂದರೆ E2O5ನಲ್ಲಿ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ದ 15th ಗ್ರೂಪ್ ಎಲಿಮೆಂಟು ಚೇಂಜ್ ಆಗುತ್ತೆ. ಏನು ಚೇಂಜ್ ಆಗುತ್ತೆ ಅಂತಂದರೆ ಎಗೈನ್ ಆಕ್ಸಿಜನ್ ಎಲಿಮೆಂಟ್ ಮೇಲೆ ಇಲ್ಲಿ -2 ಇದೆ, ಬಟ್ ಟೋಟಲಿ 5 ಇದೆ. ದೇ ಫ್ರಮ್ ದ 5 ಆಕ್ಸಿಜನ್ ಆಟಮ್ಸಿಂದ ನನಗೆ ಟೋಟಲಿ ಇಲ್ಲಿ -10 ಬರುತ್ತೆ. ಕೆಳಗಡೆ ಬರೀತಾರೆ ನೋಡಿ -10. ದೇಫೋರ್ ಈ -10 ಸೊ ಬ್ಯಾಲೆನ್ಸ್ ಮಾಡಬೇಕು ಅಥವಾ ಅದನ್ನು ನ್ಯೂಟ್ರಲ್ ಮಾಡಬೇಕು ಅಂತಂದರೆ ಫ್ರಮ್ ದ 2 15th ಗ್ರೂಪ್ ಎಲಿಮೆಂಟ್ಸ್ ಇಂದ ನನಗೆ ಟೋಟಲ್ ಆಗಿ +10 ಬರಬೇಕು. +10 ಬರುತ್ತೆ. ದೇಫೋರ್ +10 ಎಷ್ಟಕ್ಕೆ ಅಂತಂದರೆ ಎರಡು ಎಲಿಮೆಂಟ್ಗೆ ಅಥವಾ 2 ಆಟಮ್ಸ್ಗೆ. ಸೊ ಒಂದು ಆಟಮ್ಗೆ ಎಷ್ಟಾಗುತ್ತೆ ಇದು? ಇಟ್ ಈಸ್ ಈಕ್ವಲ್ ಟು +5. ನೋಡಿ ಅಬ್ಸರ್ವ್ ಮಾಡಿ, ಇಟ್ ಈಸ್ +5. Therefore, in the case of E2O3ನಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಆಫ್ ಇಟ್ ಈಸ್ ಈಕ್ವಲ್ ಟು +3 ಆಗುತ್ತೆ. ವೆರಾಸ್ ಇನ್ ದ ಕೇಸ್ ಆಫ್ E2O5ನಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಇಟ್ ಈಸ್ ಈಕ್ವಲ್ ಟು +5. Therefore, in 2 ಡಿಫ್ರೆಂಟ್ ಆಕ್ಸಿಡೇಷನ್ ಸ್ಟೇಟ್ಸ್ನಲ್ಲಿ 15th ಗ್ರೂಪ್ ಎಲಿಮೆಂಟ್ಸು ಆಕ್ಸಿಜನ್ ಎಲಿಮೆಂಟ್ ಜೊತೆಗೆ ಕಂಬೈನ್ ಆಗುತ್ತೆ ಅಥವಾ ರಿಯಾಕ್ಷನ್ ಆಗುತ್ತೆ. ರಿಯಾಕ್ಷನ್ ಆಗಿ ನನಗೆ 2 ರೀತಿಯಲ್ಲಿ ಆಕ್ಸೈಡ್ ಕಾಂಪೌಂಡನ್ನು ಫಾರ್ಮೇಷನ್ ಮಾಡುತ್ತೆ. ಒಂದು ದಟ್ ಈಸ್ ಇನ್ ದ ಫಾರ್ಮ್ ಆಫ್ E2O3 ಆ್ಯಂಡ್ ದ ಅನದರ್ ಫಾರ್ಮ್ ಇಟ್ ಈಸ್ ನಥಿಂಗ್ ಬಟ್ E2O5. ದೇಫೋ ನನಗೆ 2 ರೀತಿ ಕಾಂಪೌಂಡ್ ಸಿಗುತ್ತೆ. ಸೊ ಅದು ಒಂದು E2O3, ಇನ್ನೊಂದು E2O5 ಅಂತ ಹೇಳ್ತೇನೆ. ಫಾರ್ ಎಕ್ಸಾಂಪಲ್ ನೋಡಿ, ಸೊ ಡೈನೈಟ್ರೋಜನ್ ಟ್ರೈಆಕ್ಸೈಡ್, ಅದೇ ಥರ ಡೈಫಾಸ್ಫರಸ್ ಟ್ರೈಆಕ್ಸೈಡ್, ಇನ್ನೊಂದು ನೋಡಿ ಡೈನೈಟ್ರೋಜನ್ ಪೆಂಟಾಕ್ಸೈಡ್, ಆ್ಯಂಡ್ ಇನ್ನೊಂದು ಫಾಸ್ಫರಸ್ ಎಲಿಮೆಂಟ್ ಅಂತ ತಗೊಂಡ್ರೆ ಫಾಸ್ಫರಸ್ ಪೆಂಟಾಕ್ಸೈಡ್ ಅಂತ ಹೇಳ್ತೀವಿ ಇದನ್ನು. ಹೀಗೆ ಸೊ ಈ ರೀತಿ 2 ಫಾರ್ಮಲ್ಲಿ ಸಿಗುತ್ತೆ ಅಂತ ಹೇಳ್ತೇನೆ. ಇದು 3. ಸೊ 2 ಫಾರ್ಮಲ್ಲಿ ಆಕ್ಸೈಡ್ ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ. ಇದು ರಿಯಾಕ್ಟಿವಿಟಿ. ಹಾಗಿದ್ರೆ ವಾಟ್ ಅಬೌಟ್ ದ ಪ್ರಾಪರ್ಟೀಸ್ ಆಫ್ ದಿಸ್ ಆಕ್ಸೈಡ್ ಕಾಂಪೌಂಡ್? ಈ ಆಕ್ಸೈಡ್ ಕಾಂಪೌಂಡ್ದು ಪ್ರಾಪರ್ಟೀಸ್ ಏನೇನು ಬರುತ್ತೆ ಅಂತ ಬಂದಾಗ ನೋಡಿ, ಕೆಲವೊಂದು ಪ್ರಾಪರ್ಟೀಸನ್ನು ಹೇಳ್ತಾನೆ. ನೋಡಿ ಎಕ್ಸಾಂಪಲ್ಸನ್ನು ತೊಗೊಂಡಿದ್ದಲ್ಲ, ಅದನ್ನು ನಿಮಗೆ ತೋರಿಸಿದ್ದೀನಿ. N2O3 ಮತ್ತು N2O5 ತೋರಿಸಿದ್ದೀನಿ. ಹಾಗಿದ್ರೆ ಪ್ರಾಪರ್ಟೀಸ್ ಏನು? ಬೋತ್ ದ ಟೈಪ್ಸ್ ಆಫ್ ದ ಆಕ್ಸೈಡ್ ಕಾಂಪೌಂಡ್ ದೇ ಆರ್ ಅಸಿಡಿಕ್ ಇನ್ ನೇಚರ್. ಈ ಮೆಟಲ್ ಆಕ್ಸೈಡ್ ಕಾಂಪೌಂಡು, ಸೊ ಟುವರ್ಡ್ ದ ರೈಟ್ ಸೈಡಿಗೆ ಬಂದರೆ ಪಿ ಬ್ಲಾಕ್ ಎಲಿಮೆಂಟ್ಸಿಗೆ ಬಂದರೆ, ಸೊ ದ ಆಕ್ಸೈಡ್ ಕಾಂಪೌಂಡ್ ಯಾವಾಗಲೂ ನಮಗೆ ದೇ ಆರ್ ಅಸಿಡಿಕ್ ಇನ್ ನೇಚರ್ ಅಂತ ಹೇಳ್ತೀವಿ. ಆಕ್ಸೈಡ್ ಕಾಂಪೌಂಡ್ಸ್ನೇ ಯಾವಾಗಲೂ ದೇ ಆರ್ ಅಸಿಡಿಕ್ ಇನ್ ನೇಚರ್ ಅಂತ ಹೇಳ್ತಾನೆ. ದೇಫೋರ್ ದ ಆಕ್ಸೈಡ್ ಕಾಂಪೌಂಡ್ಸ್ ಏನು ಬರುತ್ತೆ 15th ಗ್ರೂಪ್ ಎಲಿಮೆಂಟ್ಸ್ದು, ಬೋತ್ ದ ಟ್ರೈಆಕ್ಸೈಡ್ ಇರ್ಬೋದು, ಪೆಂಟಾಕ್ಸೈಡ್ ಇರ್ಬೋದು, ಎರಡೂ ದೇ ಆರ್, ಅದಕ್ಕೆ ಪ್ರಾಪರ್ಟಿ ಅಂತ ತಗೊಂಡಾಗ ಎರಡೂ ದೇ ಆರ್ ಅಸಿಡಿಕ್ ಇನ್ ನೇಚರ್. ಬಟ್ ಅದೆರಡರಲ್ಲಿ ಒಂದು E2O5 ಮತ್ತು E2O3 ಅಂತ ಹೇಳಿದ್ನಲ್ಲ, ಅದೆರಡರಲ್ಲಿ ವಿಚ್ ಕಾಂಪೌಂಡ್ ಇಟ್ ಈಸ್ ಸೆಟ್ ಟು ಬಿ ದ ಮೋರ್ ಅಸಿಡಿಕ್ ಅಂತಂದರೆ ಅಲ್ಲಿ ಹೇಳ್ತಾನೆ ಇಲ್ಲಿ E2O5, ದ ಕಾಂಪೌಂಡ್ E2O5 ಇಟ್ ಈಸ್ ಮೋರ್ ಅಸಿಡಿಕ್ ಕಂಪೇರ್ಡ್ ಟು ದ E2O3 ಅಂತ ಹೇಳ್ತಾನೆ. ಇಷ್ಟೇ ಪ್ರಾಪರ್ಟಿ, ಇದೊಂದು ತಿಳ್ಕೊಂಡಿರಿ. ಆಕ್ಸೈಡ್ ಕಾಂಪೌಂಡ್ಸ್ ಅಂತ ತಗೊಂಡಾಗ ಸೊ ಅಲ್ಲಿ 2 ರೀತಿ ಆಕ್ಸೈಡ್ ಕಾಂಪೌಂಡ್ ಸಿಗುತ್ತೆ. ಯಾವುದರಿಂದ? 15th ಗ್ರೂಪ್ ಎಲಿಮೆಂಟ್ಸಿಂದ. ಒಂದು ಇನ್ ದ ಫಾರ್ಮ್ ಆಫ್ ಟ್ರೈಆಕ್ಸೈಡ್ಸ್ ಆ್ಯಂಡ್ ದ ಅನದರ್ ಒನ್ ಇಟ್ ಈಸ್ ನಥಿಂಗ್ ಬಟ್ ದ ಪೆಂಟಾಕ್ಸೈಡ್ ಅಂತ ಹೇಳ್ತಾನೆ. ಎರಡೂ ಆಕ್ಸೈಡ್ ಕಾಂಪೌಂಡ್ಗೆ ಪ್ರಾಪರ್ಟಿ ಏನು ಅಂತಾನೆ, ಬೋತ್ ದ ಕಾಂಪೌಂಡ್ ದೇ ಆರ್ ಅಸಿಡಿಕ್ ಇನ್ ನೇಚರ್. ಬಟ್ ಅದರಲ್ಲಿ ಪೆಂಟಾಕ್ಸೈಡ್ ಕಾಂಪೌಂಡ್ ಏನು ಬರುತ್ತೆ, ಪೆಂಟಾಕ್ಸೈಡ್ ಕಾಂಪೌಂಡನ್ನ ನಾವು ಮೋರ್ ಅಸಿಡಿಕ್ ಅಂತ ಹೇಳ್ತೀವಿ ಕಂಪೇರ್ಡ್ ಟು ದ ಟ್ರೈಆಕ್ಸೈಡ್ ಕಾಂಪೌಂಡ್. ಯಾವಾಗಲೂ ಸೊ ಟ್ರೈಆಕ್ಸೈಡ್ ಕಾಂಪೌಂಡ್ಸ್ಗಿಂತ ಪೆಂಟಾಕ್ಸೈಡ್ ಕಾಂಪೌಂಡ್ ಇಟ್ ಈಸ್ ಸೆಟ್ ಟು ಬಿ ದ ಸೊ ಮೋರ್ ಅಸಿಡಿಕ್ ಅಂತ ಹೇಳ್ತಾರೆ. ಆ್ಯಂಡ್ ಇಟ್ ಈಸ್ ಆಲ್ ಅಬೌಟ್ ದ ರಿಯಾಕ್ಟಿವಿಟಿ ಆಫ್ ದ 15th ಗ್ರೂಪ್ ಎಲಿಮೆಂಟ್ಸ್ ವಿತ್ ದಟ್ ಆಫ್ ದ ಆಕ್ಸಿಜನ್ ಎಲಿಮೆಂಟ್. ಸೊ ಅದಾಯಿತು. ಇನ್ನೊಂದು ಸೊ ನೆಕ್ಸ್ಟ್ ಟೈಪ್ ಆಫ್ ದ ರಿಯಾಕ್ಟಿವಿಟಿ ಅಂತ ತೊಗೊಂಡ್ರೆ, ಈಗ ಹೈಡ್ರೋಜನ್ ಜೊತೆಗೆ ಆಯಿತು ಮತ್ತು ಆಕ್ಸಿಜನ್ ಜೊತೆಗೆ ಆಯಿತು. ಈಗ ಸಪೋಸ್ 15th ಗ್ರೂಪ್ ಎಲಿಮೆಂಟ್ಸ್ ಏನಾದರೂ ಹ್ಯಾಲೋಜನ್ ಎಲಿಮೆಂಟ್ ಜೊತೆಗೆ ರಿಯಾಕ್ಷನ್ ಆದರೆ ಆವಾಗ ನಮಗೆ ಏನು ಕಾಂಪೌಂಡ್ ಸಿಗುತ್ತೆ ಅಥವಾ ರಿಯಾಕ್ಷನ್ ಆಗುತ್ತಾ ಇಲ್ವಾ ಅಂತಂದಾಗ, ಇಲ್ಲಿ ಸೊ ಈ 15th ಗ್ರೂಪ್ ಎಲಿಮೆಂಟ್ಸ್ ಏನಿದೆ ಅದು ಹ್ಯಾಲೋಜನ್ ಎಲಿಮೆಂಟ್ ಜೊತೆಗೆ ರಿಯಾಕ್ಷನ್ ಆಗುತ್ತೆ. ರಿಯಾಕ್ಷನ್ ಆಗಿ ಅವನು ಹೇಳ್ತಾನೆ ಇಲ್ಲಿ ವಿ ಕ್ಯಾನ್ ಗೆಟ್ 2 ಟೈಪ್ಸ್ ಆಫ್, ಅಲ್ಲಿ ಹೈಡ್ರೋಜನ್ ಜೊತೆ ರಿಯಾಕ್ಷನ್ ಆದರೆ ಹೈಡ್ರೈಡ್ ಕಾಂಪೌಂಡ್ ಅಂತ ಹೇಳ್ದ. ಆಕ್ಸಿಜನ್ ಎಲಿಮೆಂಟ್ ಜೊತೆಗೆ ಕಂಬೈನ್ ಆದಾಗ ರಿಯಾಕ್ಷನ್ ಆದಾಗ ಆಕ್ಸೈಡ್ ಕಾಂಪೌಂಡ್ ಅಂತ ಬರುತ್ತೆ ಅಂತ ಹೇಳ್ದ. ಅದೇ ಥರ ಹ್ಯಾಲೋಜನ್ ಎಲಿಮೆಂಟ್ ಜೊತೆಗೆ ರಿಯಾಕ್ಷನ್ ಆದಾಗ ನನಗೆ ಇಲ್ಲಿ ಹ್ಯಾಲೈಡ್ ಕಾಂಪೌಂಡ್ ಸಿಗುತ್ತೆ ಅಥವಾ ಹ್ಯಾಲೈಡ್ ಕಾಂಪೌಂಡ್ಸು ದೇ ಆರ್ ಒಪ್ಟೈನ್ ಅಂತ ಹೇಳ್ತಾನೆ. ಸೊ ಇಲ್ಲೂ ಅಷ್ಟೇ ದೇರ್ ಆರ್ 2 ಟೈಪ್ಸ್ ಆಫ್ ಹ್ಯಾಲೈಡ್ ಕಾಂಪೌಂಡ್ ದೇ ವಿಲ್ ಬಿ ಒಪ್ಟೈನ್ ಫ್ರಮ್ ದ 15th ಗ್ರೂಪ್ ಎಲಿಮೆಂಟ್ಸ್. 2 ರೀತಿ ಹ್ಯಾಲೈಡ್ ಕಾಂಪೌಂಡ್ ಸಿಗುತ್ತೆ. One type of compound it is nothing but ECl3 in the form of ECl3 ಅಂತ ಹೇಳ್ತೀವಿ, ಆರ್ ECl3 ಬೇಡ EX3 ಅಂತ ಹೇಳ್ತೀನಿ. ವೇರ್ E ಅಂದರೆ 15th ಗ್ರೂಪ್ ಎಲಿಮೆಂಟ್ಸು, ಎಕ್ಸ್ ಅಂದರೆ ಹ್ಯಾಲೋಜನ್ ಎಲಿಮೆಂಟು ನಿಮಗೆ ಗೊತ್ತಿದೆ. ಎಕ್ಸ್ ಮೇ ಬಿ ವಿಚ್ ಮೇ ಬಿ ಸೊ ಕ್ಲೋರಿನ್ ಇರ್ಬೋದು, ಬ್ರೋಮಿನ್ ಇರ್ಬೋದು, ಐಡಿನ್ ಇರ್ಬೋದು. ಹೀಗೆ ದೇಫೋ I will take or I can get 2 types of halide compounds here. ಒಂದನ್ನು in the form of EX3 ಅಂತ ಹೇಳ್ತಾನೆ, ಇನ್ನೊಂದನ್ನು in the form of EX5 ಅಂತ ಹೇಳ್ತೀವಿ. ಹಾಗಿದ್ರೆ ಇಲ್ಲಿ EX3 ಅಂತಂದರೆ ಸೊ ಅಲ್ಲೇನಾಗಿರುತ್ತೆ ಇಲ್ಲಿ ಅಂತಾನೆ, ಇಲ್ಲೂ ಅಷ್ಟೇ ಈ EX3 ಅಂತ ಎಲ್ಲಿ ತಗೊಳ್ತೀವಿ ಅಲ್ಲಿ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ E it is equal to +3.
ವೇರ್ ಎಕ್ಸ್ ಮೇಲೆ ಯಾವಾಗಲೂ -1 ಬರುತ್ತೆ. -1 × 3 ಅಂತ ತೊಗೊಂಡ್ರೆ ಫ್ರಮ್ ದ 3 ಹ್ಯಾಲೋಜನ್ ಆಟಮಿಂದ ಅಲ್ಲಿ -3 ಬರುತ್ತೆ. ಸೊ ಒಂದು 15th ಗ್ರೂಪ್ ಎಲಿಮೆಂಟಿಂದ ಅಥವಾ ಒಂದು ಆಟಮ್ ಆಫ್ 15th ಗ್ರೂಪ್ ಎಲಿಮೆಂಟಿಂದ +3 ಬರುತ್ತೆ. ದೇರ್ಫೋರ್ ಇಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಆಫ್ ದ 15th ಗ್ರೂಪ್ ಎಲಿಮೆಂಟ್ ಇಟ್ ಈಸ್ ಈಕ್ವಲ್ ಟು +3. ವೆರಾಸ್ ದ ಸೆಕೆಂಡ್ ಕೇಸ್ನಲ್ಲಿ ಏನಾಗುತ್ತೆ ನೋಡಿ, ಇಟ್ ಈಸ್ ಈಕ್ವಲ್ ಟು +5 ಆಗುತ್ತೆ. ಗೊತ್ತಾಗತ್ತಲ್ವ ನಿಮಗೆ? ದೇರ್ ಆರ್ 5 ಹ್ಯಾಲೋಜನ್ ಆಟಮ್ಸ್ ಆರ್ ದೇ, ಒಂದೊಂದಕ್ಕೂ -1 ಬಂದರೆ ಟೋಟಲಿ ಫ್ರಮ್ ದ 5 ಹ್ಯಾಲೋಜನ್ ಆಟಮ್ಸಿಂದ ಟೋಟಲಿ -5 ಬರುತ್ತೆ. ಅದನ್ನು ಈಕ್ವಲ್ ಮಾಡೋದಕ್ಕೆ ಈ 15th ಗ್ರೂಪ್ ಎಲಿಮೆಂಟ್ ಏನಿದೆ ಅದು +5 ಆಕ್ಸಿಡೇಷನ್ ಸ್ಟೇಟನ್ನು ಕೊಡಬೇಕದು. ಅವ್ರು ಕೊಡ್ತಾರೆ +5 ಆಕ್ಸಿಡೇಷನ್ ಕೊಟ್ಬಿಟ್ಟು, ಸೊ ನಿನಗೆ ₹5 ಬೇಕು, ನಾನು ಕೊಡ್ತೀನಿ ₹5, 5 ಎಲೆಕ್ಟ್ರಾನ್ನ ನಾನು ಕಳ್ಕೊಂಡು ನಿನಗೆ ಕೊಡ್ತೀನಿ, ಆ ಥರ ಹೀಗೆ. Therefore, so that is all about the difference in the between the EX3 ಮತ್ತು EX5 ಏನು ಡಿಫ್ರೆನ್ಸ್ ಅಂತ ಹೇಳಿದ್ದೀನಿ. ಸೊ ಅದೇ ಥರ ಹಾಗಿದ್ರೆ ಪ್ರಾಪರ್ಟೀಸ್ ಆಫ್ ದೀಸ್ ಕಾಂಪೌಂಡ್ಸ್ ಏನು ಬರುತ್ತೆ, ಹ್ಯಾಲೈಡ್ ಕಾಂಪೌಂಡ್ಸ್ಗೆ ಏನು ಪ್ರಾಪರ್ಟೀಸ್ ಬರುತ್ತೆ ಅಂತ ಬಂದಾಗ ಇಲ್ಲಿ ಒಂದು ಪರ್ಟಿಕ್ಯುಲರ್ ಪ್ರಾಪರ್ಟಿನ ಹೇಳ್ತಾನೆ. ವಾಟ್ ಎವರ್ ದ ಹ್ಯಾಲೈಡ್ ಕಾಂಪೌಂಡ್ಸ್ ಆಫ್ ದ 15th ಗ್ರೂಪ್ ಎಲಿಮೆಂಟ್ಸ್ ಅಂತ ಏನು ಹೇಳ್ತೀವಲ್ಲ, ಸೊ ಇವನ್ನು ನಾವು ವೆದರ್ ದೇ ಆರ್ ಅಸಿಡಿಕ್ ಇನ್ ನೇಚರ್ ಆರ್ ಕೋವಲೆಂಟ್ ಕಾಂಪೌಂಡ್ ಅಂತ ಬಂದಾಗ ಅಸಿಡಿಕ್ ಅಲ್ಲ, ವೆದರ್ ದೇ ಆರ್ ಅಯನಿಕ್ ಇನ್ ನೇಚರ್ ಆರ್ ಕೋವಲೆಂಟ್ ಇನ್ ನೇಚರ್ ಅಂತ ಬಂದಾಗ, ಸೊ ಇಲ್ಲಿ ಹೇಳ್ತಾನೆ ಇಲ್ಲಿ ದ ಹ್ಯಾಲೈಡ್ ಕಾಂಪೌಂಡ್ಸ್ ಆಫ್ ದೀಸ್ 15th ಗ್ರೂಪ್ ಎಲಿಮೆಂಟ್ ದೇ ಆರ್ ಕೋವಲೆಂಟ್ ಇನ್ ನೇಚರ್. ಕೋವಲೆಂಟ್ ಅಂತಂದರೆ ಸೊ ಬಿಟ್ವೀನ್ ದ 15th ಗ್ರೂಪ್ ಎಲಿಮೆಂಟ್ಸ್ಗೂ ಮತ್ತು ಹ್ಯಾಲೋಜನ್ ಆಟಮ್ಸ್ಗೂ ನಡುವೆ ಬರುವಂಥ ಬಾಂಡ್ ಏನು ಬರುತ್ತೆ ಅದನ್ನು ನಾವು ಕೋವಲೆಂಟ್ ಬಾಂಡ್ ಅಂತ ಹೇಳ್ತೀವಿ. ಅಥವಾ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಗಿ ಆ ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ. ದೇರ್ಫೋರ್ ಇಟ್ ಈಸ್ ಎ ಕೋವಲೆಂಟ್ ಕಾಂಪೌಂಡ್ ಅಂತ ಹೇಳ್ತಾನೆ. ದೇರ್ಫೋರ್ ದ ಬಾಂಡ್, ಸೊ ವಾಟ್ ಎವರ್ ದ ಹ್ಯಾಲೈಡ್ ಕಾಂಪೌಂಡ್ಸ್ ಏನಿದೆ, ಹ್ಯಾಲೈಡ್ ಕಾಂಪೌಂಡ್ಸನ್ನು ದೇ ಆರ್ ಕೋವಲೆಂಟ್ ಇನ್ ನೇಚರ್ ಅಂತ ಹೇಳ್ತಾನೆ. ಬಟ್ ಅಲ್ಲಿ ನನಗೆ 2 ರೀತಿ ಕಾಂಪೌಂಡ್ ಬರುತ್ತೆ ಅಂತ ಹೇಳ್ದ, 2 ರೀತಿ ಕಾಂಪೌಂಡ್ ಬರುತ್ತೆ ಅಂತ ಹೇಳ್ದ. ಸೊ ಯಾವುದು ಅಂತಂದರೆ ಅದರಲ್ಲಿ ಒಂದು EX3, ಇನ್ನೊಂದು EX5 ಅಂತ ಹೇಳಿದೆ. ಸೊ ಅದರಲ್ಲಿ ಒಂದು ಪಾಯಿಂಟ್ ಏನು ಅಂತಂದರೆ ದಟ್ ಪೆಂಟಾ ಹ್ಯಾಲೈಡ್ ಕಾಂಪೌಂಡ್ಸ್ ಏನು ಬರುತ್ತೆ, ಸೊ ಬಿಟ್ವೀನ್ ದ 2 EX3 ಆ್ಯಂಡ್ EX5 ಅಂತ ತೊಗೊಂಡ್ರೆ ಬೋತ್ ಆರ್ ನಥಿಂಗ್ ಬಟ್ ದ ಕೋವಲೆಂಟ್ ಕಾಂಪೌಂಡ್ಸ್, ಎರಡನ್ನೂ ದೇ ಆರ್ ಕೋವಲೆಂಟ್ ಇನ್ ನೇಚರ್ ಅಂತ ಹೇಳ್ದ. ಬಟ್ ಅದೆರಡರಲ್ಲಿ ಸೊ EX5 ಅಂತ ಏನಿದೆ ಇಟ್ ಈಸ್ ಸೆಟ್ ಟು ಬಿ ದ ಮೋರ್ ಕೋವಲೆಂಟ್ ಅಂತ ಹೇಳ್ತಾನೆ. ಸೊ ಅದಕ್ಕೆ ಕೋವಲೆಂಟ್ ಕ್ಯಾರೆಕ್ಟರು ಜಾಸ್ತಿ ಬರುತ್ತೆ ಅಂತ ಹೇಳ್ತಾನೆ. ಕೋವಲೆಂಟ್ ಕ್ಯಾರೆಕ್ಟ್ರು ಸೊ EX5ಗೆ ಜಾಸ್ತಿ ಕೋವಲೆಂಟ್ ಕ್ಯಾರೆಕ್ಟರ್ ಬರುತ್ತೆ ಕಂಪೇರ್ ಟು ದ EX3 ಅಂತ ಹೇಳ್ತಾನೆ. ದೇರ್ಫೋರ್ ದ ಸೆಕೆಂಡ್ ಪಾಯಿಂಟಲ್ಲಿ ನೋಡಿ ಪೆಂಟಾ ಹ್ಯಾಲೈಡ್ ಕಾಂಪೌಂಡ್ ದೇ ಆರ್ ಮೋರ್ ಕೋವಲೆಂಟ್ ದ್ಯಾನ್ ದಟ್ ಆಫ್ ದ ಟ್ರೈ ಹ್ಯಾಲೈಡ್ಸ್ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಇನ್ನೊಂದು ಪಾಯಿಂಟನ್ನು ಹೇಳಿದ್ದಾನೆ. ಫಸ್ಟ್ ಪಾಯಿಂಟ್ನಲ್ಲಿ ಇನ್ನೊಂದು ಪ್ರಾಪರ್ಟಿ ಏನು ಅಂತಂದರೆ, ಸೊ ಈಗ 15th ಗ್ರೂಪ್ ಎಲಿಮೆಂಟ್ಸ್ನಲ್ಲಿ ನೈಟ್ರೋಜನ್ ಎಲಿಮೆಂಟನ್ನು ತಗೊಂಡು ಹ್ಯಾಲೋಜನ್ ಎಲಿಮೆಂಟ್ ಜೊತೆಗೆ ರಿಯಾಕ್ಷನ್ ಮಾಡಿದಾಗ ನೈಟ್ರೋಜನ್ ಎಲಿಮೆಂಟು ವಿಚ್ ಕ್ಯಾನ್ ಫಾರ್ಮ್ ಓನ್ಲಿ 1 ಟೈಪ್ ಆಫ್ ಹ್ಯಾಲೈಡ್ ಕಾಂಪೌಂಡನ್ನು ಫಾರ್ಮೇಷನ್ ಮಾಡುತ್ತೆ. ಸೊ ವಿಚ್ ಕ್ಯಾನ್ ಫಾರ್ಮ್ ಓನ್ಲಿ 1, ದಟ್ ಈಸ್ ಫಾರ್ ಎಕ್ಸಾಂಪಲ್ NCl3 ಫಾರ್ಮೇಷನ್ ಆಗುತ್ತೆ, ವಿಚ್ ಕೆನಾಟ್ ಏಬಲ್ ಟು ಗಿವ್ NCl5. ದಟ್ ಈಸ್ ಪೆಂಟಾ ಹ್ಯಾಲೈಡ್ ಕಾಂಪೌಂಡ್ಸನ್ನು ಇದು ಕೊಡೋದಿಲ್ಲ. ಪೆಂಟಾ ಹ್ಯಾಲೈಡ್ ಕಾಂಪೌಂಡ್ಸನ್ನು ಸೊ ನೈಟ್ರೋಜನ್ ಎಲಿಮೆಂಟು ಫಾರ್ಮೇಷನ್ ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ ಅಂತಂದರೆ ಡ್ಯೂ ಟು ದ ಆಬ್ಸೆನ್ಸ್ ಆಫ್ ದ ಡಿ ಆರ್ಬಿಟಲ್. ಅಲ್ಲಿ ಪೆಂಟಾ ಹ್ಯಾಲೈಡ್ ಕಾಂಪೌಂಡ್ ಫಾರ್ಮೇಷನ್ ಆಗಬೇಕಾದ್ರೆ ಅಲ್ಲಿ ಡ್ಯೂರಿಂಗ್ ದ ಹೈಬ್ರಿಡೈಸೇಷನ್ ಆಗಬೇಕಾದ್ರೆ ಬೇರೆ ಎಲಿಮೆಂಟ್ಸಲ್ಲಿ ಡಿ ಆರ್ಬಿಟಲ್ಸ್ ಇಟ್ ಈಸ್ ಇನ್ವಾಲ್ವಿಂಗ್ ಇನ್ ದ ಯಾವುದು ಹೈಬ್ರಿಡೈಸೇಷನ್ ಅಂತ ಹೇಳ್ತಾನೆ. ಬಟ್ ನೈಟ್ರೋಜನ್ ಆಟಮಲ್ಲಿ ಅಥವಾ ನೈಟ್ರೋಜನ್ ಎಲಿಮೆಂಟ್ನಲ್ಲಿ ದೇರ್ ಈಸ್ ನೋ ಎನಿ ಡಿ ಆರ್ಬಿಟಲ್ ಪ್ರೆಸೆಂಟ್ ಇನ್ ದ ಔಟರ್ ಮೋಸ್ಟ್ ಶೆಲ್, ದೇರ್ಫೋರ್ ವಿಚ್ ವೋಂಟ್ ಅಂಡರ್ಗೋ ಆರ್ ದ ಡಿ ಆರ್ಬಿಟಲ್ ವಿಚ್ ಈಸ್ ನಾಟ್ ಇನ್ವಾಲ್ವಿಂಗ್ ಇನ್ ದ ಹೈಬ್ರಿಡೈಸೇಷನ್ ಪ್ರೋಸೆಸ್. ದೇರ್ಫೋರ್ ದಟ್ ನೈಟ್ರೋಜನ್ ಎಲಿಮೆಂಟ್ ವಿಚ್ ವೋಂಟ್ ಗಿವ್ ದ ಪೆಂಟಾ ಹ್ಯಾಲೈಡ್ ಕಾಂಪೌಂಡ್ಸ್ ಅನ್ನೋದು ಕೊಡೋದಿಲ್ಲ, ಬದಲಾಗಿ ಅದು ಓನ್ಲಿ ಜಸ್ಟ್ ಟ್ರೈ ಹ್ಯಾಲೈಡ್ ಕಾಂಪೌಂಡನ್ನು ಕೊಡುತ್ತೆ ಅಂತ ಹೇಳ್ತಾನೆ. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ಸೊ reactivity of these 15th group elements toward the hydrogen element, oxygen element and similarly halogen element. So hydrogen element ಜೊತೆ ರಿಯಾಕ್ಷನ್ ಆದಾಗ ಹೈಡ್ರೈಡ್ ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ. ಸೊ ಆಕ್ಸಿಜನ್ ಎಲಿಮೆಂಟ್ ಜೊತೆ ರಿಯಾಕ್ಷನ್ ಆದಾಗ ಆಕ್ಸೈಡ್ ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ. ಸೊ ಹ್ಯಾಲೋಜನ್ ಜೊತೆ ರಿಯಾಕ್ಷನ್ ಆದಾಗ ಅಲ್ಲೂ ಕೂಡ ಹ್ಯಾಲೈಡ್ ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ತಾನೆ. ಆ್ಯಂಡ್ ಇದಿಷ್ಟು ಕೆಮಿಕಲ್ ರಿಯಾಕ್ಟಿವಿಟಿ ಆಫ್ ದ 15th ಗ್ರೂಪ್ ಎಲಿಮೆಂಟ್ಸ್ ಟುವರ್ಡ್ಸ್ with that of the other elements such as hydrogen, oxygen and halogen elements ಅಂತ ಹೇಳ್ತಾನೆ. ಸೊ ಇದಿಷ್ಟ ಆಯ್ತಲ್ವಾ. ಈಗ ಇದಿಷ್ಟು ಬೇಸಿಕ್ ಸಮ್ ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಹೇಳಿದ್ದಾನೆ. ಈಗ ದೆನ್ ಕಮಿಂಗ್ ಟು ದ ವೆರಿ ಇಂಪಾರ್ಟೆಂಟ್ ಬಿಟ್ ಆಫ್ ದ ಟಾಪಿಕ್ ಅಂತ ತಗೊಂಡಾಗ ಈಗ ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂತಂದರೆ, ಸೊ ಇದಿಷ್ಟು ಜನರಲ್ ಆಗಿ ಒಂದು ಫಿಸಿಕಲ್ ಪ್ರಾಪರ್ಟಿ ಏನು ಬರುತ್ತೆ, ಕೆಮಿಕಲ್ ಪ್ರಾಪರ್ಟೀಸು, ಜನರಲ್ ಟ್ರೆಂಡ್ ಏನಾಗುತ್ತೆ ಅದನ್ನೆಲ್ಲ ನೋಡ್ಕೊಂಡ್ಬಂದಿದ್ದೀವಿ. ಈಗ ನೆಕ್ಸ್ಟ್ ಪಾರ್ಟ್ನಲ್ಲಿ ನಾವು ಏನು ಸ್ಟಡಿ ಮಾಡ್ತಾ ಇದ್ದೀವಿ ಅಂತಂದರೆ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಸಮ್ ಆಫ್ ದ ಇಂಪಾರ್ಟೆಂಟ್ ಕಾಂಪೌಂಡ್ಸ್ ಆಫ್ ದ 15th ಗ್ರೂಪ್ ಎಲಿಮೆಂಟ್ಸ್.
ಸಮ್ ಆಫ್ ದ ಇಂಪಾರ್ಟೆಂಟ್ ಕಾಂಪೌಂಡ್ಸ್ ಅಂತಂದರೆ ಇಂಡಸ್ಟ್ರಿಯಲಿ ಇಂಪಾರ್ಟೆಂಟ್ ಕಾಂಪೌಂಡ್ಸ್ ಆಫ್ ದ 15th ಗ್ರೂಪ್ ಎಲಿಮೆಂಟ್ಸು ನಮಗೆ ಬೇಕಾಗುತ್ತೆ. ಕೆಲವೊಂದು ಕಾಂಪೌಂಡ್ಸನ್ನು ನಾವು ತಯಾರು ಮಾಡೋಕ್ಕಿರ್ಬೋದು, ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಿರ್ಬೋದು, ಅಥವಾ ಬೇರೆ ಪರ್ಪಸ್ಗಳಿಗೆ. ಸೊ ಕೆಲವೊಂದು ಕಾಂಪೌಂಡ್ಸ್ಗಳು ಇಂಡಸ್ಟ್ರಿಯಲಿ ದೇ ಆರ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾನೆ. ಆ್ಯಂಡ್ ಸೊ ಇನ್ ಆರ್ಡರ್ ಟು ಪ್ರಿಪೇರ್ ದೋಸ್ ಕಾಂಪೌಂಡ್ಸ್ ನಮಗೆ ಈ ಕಾಂಪೌಂಡ್ಸ್ಗಳು ಬೇಕಿರುತ್ತೆ. ಹಾಗಿದ್ರೆ ಈ ಕಾಂಪೌಂಡ್ಸ್ಗಳು ಹೆಂಗೆ ಬರುತ್ತೆ ಮತ್ತು ಅವುಗಳನ್ನ ನಾವು ಪ್ರಿಪ್ರೇಷನ್ ಮಾಡೋದು ಹೇಗೆ, ಸೊ ಅದನ್ನು ನಾವು ಎಲ್ಲೆಲ್ಲಿ ಯೂಸ್ ಮಾಡ್ಕೊಳ್ತೀವಿ, ಮತ್ತು ಅದು ಕೆಮಿಕಲ್ ರಿಯಾಕ್ಷನ್ಸ್ ಯಾವ ರೀತಿ ಆಗುತ್ತೆ, ಈ ರೀತಿ ಸಮ್ ಇಂಪಾರ್ಟೆಂಟ್ ಕಾಂಪೌಂಡ್ಸ್ ಆಫ್ ದ 15th ಗ್ರೂಪ್ ಎಲಿಮೆಂಟ್ಸನ್ನು ನಾವು ಸ್ಟಡಿ ಮಾಡ್ತಾ ಹೋಗೋಣ. ಅದರಲ್ಲಿ ದ ಫಸ್ಟ್ ಒನ್ ಅಂತ ತೊಗೊಂಡ್ರೆ ದ ಫಸ್ಟ್ ಒನ್ ಇಟ್ ಈಸ್ ನಥಿಂಗ್ ಬಟ್ ಡೈನೈಟ್ರೋಜನ್ ಅಂತ ಹೇಳ್ತಾನೆ. ಡೈನೈಟ್ರೋಜನ್ ಅಂತಂದರೆ ವಿ ಆಲ್ ನೋ ದಟ್ ನೈಟ್ರೋಜನ್ ಗ್ಯಾಸ್ ಅಂತ ಹೇಳ್ತೀವಿ. ಆ ನೈಟ್ರೋಜನ್ ಗ್ಯಾಸನ್ನು ನಾವು ಡೈನೈಟ್ರೋಜನ್ ಅಂತ ಕರಿತೀವಿ. ಇಟ್ ಈಸ್ ನಥಿಂಗ್ ಬಟ್ ದ ನೈಟ್ರೋಜನ್ ಗ್ಯಾಸ್ ಆರ್ ಡೈನೈಟ್ರೋಜನ್ ಗ್ಯಾಸ್ ಅಂತ ಹೇಳ್ತೀವಿ, ಅಥವಾ ನೈಟ್ರೋಜನ್ ಮಾಲಿಕ್ಯೂಲ್ ಅಂತ ಹೇಳ್ತೀವಿ. ಆ್ಯಂಡ್ ದಿಸ್ ನೈಟ್ರೋಜನ್ ಮಾಲಿಕ್ಯೂಲ್ ಅಥವಾ ನೈಟ್ರೋಜನ್ ಗ್ಯಾಸ್ ಅಂತ ಏನು ಹೇಳ್ತೀವಿ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ಇಂಡಸ್ಟ್ರಿಯಲಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಯಾಕೆ ಇದು ಇಂಪಾರ್ಟೆಂಟ್ ಅಂತಂದರೆ ಒಂದು ಸಿಂಪಲ್ ಯೂಸ್ ಆಫ್ ದಿಸ್ ನೈಟ್ರೋಜನ್ ಅಂತಂದರೆ ವಿತೌಟ್ ದಿಸ್ ನೈಟ್ರೋಜನ್ ಮಾಲಿಕ್ಯೂಲ್ ದೇರ್ ಈಸ್ ನೋ ಅಮೋನಿಯಾ ಮಾಲಿಕ್ಯೂಲ್. ಅಮೋನಿಯಾ ಮಾಲಿಕ್ಯೂಲ್ ಅಥವಾ ಅಮೋನಿಯಾ ಕಾಂಪೌಂಡನ್ನು ಪ್ರಿಪ್ರೇಷನ್ ಮಾಡೋಕ್ಕಾಗೋದಿಲ್ಲ ಅಥವಾ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗೋದಿಲ್ಲ. ಈಗ ಅಮೋನಿಯಾ ಇಲ್ಲದೇ ಇದ್ದರೆ ಏನಾಗುತ್ತೆ ಇಲ್ಲಿ ಅಂತಲೇ, ಅಮೋನಿಯಾ ಮಾಲಿಕ್ಯೂಲ್ ಇರಲಿಲ್ಲ ಅಂತಂದರೆ, ಸೊ ನಾವೀಗ ಗದ್ದೆಗಳಲ್ಲಿ ಅಥವಾ ಹೊಲಗಳಲ್ಲಿ ನಾವು ಈ ಗೊಬ್ಬರ ಅಂತ ಹಾಕ್ತೀವಿ, ಮೆನ್ಯೂರನ್ನು ಕೊಡ್ತೀವಿ. ಸೊ ಗೊಬ್ಬರಗಳು ಅಂತ ಏನು ಯೂಸ್ ಮಾಡ್ತೀವಿ, ಆ ಗೊಬ್ಬರಗಳಲ್ಲಿ ನಾವು ಅಮೋನಿಯಾ ಅಥವಾ ಅಮೋನಿಯಾ ಕಾಂಪೌಂಡ್ಸನ್ನು ತುಂಬ ಜಾಸ್ತಿ ಯೂಸ್ ಮಾಡ್ತೀವಿ. ದೇರ್ಫೋರ್ ನೈಟ್ರೋಜನ್ ಇಲ್ಲ ಅಂತಂದರೆ ಅಮೋನಿಯಾ ಇಲ್ಲ, ಅಮೋನಿಯಾ ಇಲ್ಲ ಅಂತಂದರೆ ಗೊಬ್ಬರಗಳಿಲ್ಲ, ಅಥವಾ ಸೊ ಗೊಬ್ಬರ ಇಲ್ಲ ಅಂತಂದರೆ ನಮಗೆ ಬೆಳೆ ಬೆಳೆಯೋಕ್ಕಾಗೋದಿಲ್ಲ. ಅಥವಾ ಸೊ ಅದಕ್ಕೆ ಈ ಸಾರಾಂಶ ಅಂತ ಹೇಳ್ತೀವಿ, ಮಣ್ಣಿಗೆ ಒಂದು ಸಾರಾಂಶ ಅಂತ ಹೇಳ್ತೀವಲ್ಲ, ಫರ್ಟಿಲಿಟಿ ಆಫ್ ದ ಸಾಯಿಲ್ ಅಂತ ಹೇಳ್ತೀವಿ, ಆ ಫರ್ಟಿಲಿಟಿ ಇರೋದಿಲ್ಲ, ಅಥವಾ ಮಣ್ಣಿಗೆ ಒಂದು ಸಾರಾಂಶ ಅಥವಾ ಸತ್ವ ಬರೋದಿಲ್ಲ ಅಂತ ಹೇಳ್ತಾನೆ. ದೇರ್ಫೋರ್ ಇದು ಒಂದು ಸಿಂಪಲ್ ಯೂಸ್ ಅಂತ ಹೇಳ್ತಾನೆ. ದೇರ್ಫೋರ್ ಸೊ ಡೈನೈಟ್ರೋಜನ್, ಈಗ ಮಣ್ಣಿಗೆ ಸತ್ವ ಇಲ್ಲ ಅಂತಂದರೆ ಕೊನೆಗೆ ಏನಾಗುತ್ತೆ, ನಾವು ಬೆಳೆ ಬೆಳೆಯೋಕ್ಕಾಗೋದಿಲ್ಲ ಅಂತಂದರೆ ಏನಾಗುತ್ತೆ, ನಮಗೆ ಬೆಳೆ ಸಿಗೋದಿಲ್ಲ. ಬೆಳೆ ಸಿಗಲಿಲ್ಲ ಅಂತಂದ್ರೆ ಏನು, ನಮಗೇನು ತಿನ್ನೋಕ್ಕೆ ಸಿಗಲ್ಲ. ನಮಗೇನು ತಿನ್ನೋಕ್ಕೆ ಸಿಗಲ್ಲ ಅಂತಂದ್ರೆ ಏನು ಅಂತಂದರೆ ನಾವು ಬದುಕೋದೇ ಇಲ್ಲ. ಹಾಗೆ ಗೊತ್ತಾಯ್ತಲ್ಲ. ದೇರ್ಫೋರ್ ದೀಸ್ ಆರ್ ದ ಇಂಪಾರ್ಟೆಂಟ್ ಕಾಂಪೌಂಡ್ಸ್ ಆಫ್ ದ 15th ಗ್ರೂಪ್ ಎಲಿಮೆಂಟ್ಸು. ಅದರಲ್ಲಿ ಒನ್ ಆಫ್ ದ ಸಿಂಪಲ್ ಕಾಂಪೌಂಡ್ ಅಂತ ತೊಗೊಂಡ್ರೆ ದ ಸಿಂಪಲ್ ಕಾಂಪೌಂಡ್ ಇಟ್ ಈಸ್ ನಥಿಂಗ್ ಬಟ್ ದ ಡೈನೈಟ್ರೋಜನ್. ಸೊ ಈಗ ಈ ಕಾಂಪೌಂಡ್ಸ್ ಬಗ್ಗೆ ನಾವು ಏನು ಸ್ಟಡಿ ಮಾಡ್ತೀವಿ ಅಂತಲೇ, ಇನಿಷಿಯಲಿ ಟು ಸ್ಟಾರ್ಟ್ ವಿತ್ ಅದನ್ನು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಳ್ತೀವಿ, ಪ್ರಿಪ್ರೇಷನ್ ಆಫ್ ದ ಕಾಂಪೌಂಡ್ಸ್ ಬಗ್ಗೆ ನಾವು ಫಸ್ಟು ನೋಡ್ತೀವಿ. ಅದಾದಮೇಲೆ ಫಿಸಿಕಲ್ ಪ್ರಾಪರ್ಟೀಸ್, ಅದಾದಮೇಲೆ ನೆಕ್ಸ್ಟ್ ನಾವು ಕೆಮಿಕಲ್ ಪ್ರಾಪರ್ಟೀಸ್ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಅಂದರೆ ಕೆಲವೊಂದು ಕೆಮಿಕಲ್ ರಿಯಾಕ್ಷನ್ಸ್ ಹೆಂಗಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಹೀಗೆ ಈಗ ಫಸ್ಟ್ ಈಗ ಡೈನೈಟ್ರೋಜನ್ ತೊಗೊಂಡಿದ್ದೀನಿ. ಇಟ್ ಈಸ್ ದ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಕಾಂಪೌಂಡ್, ಇಂಡಸ್ಟ್ರಿಯಲಿ ಇಂಪಾರ್ಟೆಂಟ್ ಕಾಂಪೌಂಡ್ ಆಫ್ ದ 15th ಗ್ರೂಪ್ ಎಲಿಮೆಂಟ್, ಎಸ್ಪೆಷಲಿ ದ ಫಸ್ಟ್ ಎಲಿಮೆಂಟ್ ನೈಟ್ರೋಜನ್ ಎಲಿಮೆಂಟ್. ಒಂದು ಕಾಂಪೌಂಡು ದಟ್ ಈಸ್ ನೈಟ್ರೋಜನ್ ಮಾಲಿಕ್ಯೂಲ್, ಸಿಂಪ್ಲಿ ನೈಟ್ರೋಜನ್ ಗ್ಯಾಸ್ ಅಂತ ಅಂದ್ಕೊಳ್ಳಿ. ಹಾಗಿದ್ರೆ ಈಗ ಫಸ್ಟ್ ಅದನ್ನು ನಾವು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಳ್ತೀವಿ, ಹೌ ಟು ಪ್ರಿಪೇರ್ ದಿಸ್ ನೈಟ್ರೋಜನ್ ಮಾಲಿಕ್ಯೂಲ್ ಅಂತಂದರೆ, ದೇರ್ ಆರ್ ಸೋ ಮೆನಿ ಕೆಮಿಕಲ್ ಮೆಥಡ್ಸ್ ಆರ್ ದೇರ್. ಇನ್ ದ ಕೆಮಿಸ್ಟ್ರಿ ಲ್ಯಾಬ್ನಲ್ಲಿ ನಾವು ವಿ ಕ್ಯಾನ್ ಏಬಲ್ ಟು ಸಿಂಥಸೈಸ್ ಆರ್ ವಿ ಕ್ಯಾನ್ ಏಬಲ್ ಟು ಪ್ರಿಪೇರ್ ದಿಸ್ ಡೈನೈಟ್ರೋಜನ್ ಮಾಲಿಕ್ಯೂಲ್ ಬೈ ಕ್ಯಾರಿಂಗ್ ಔಟ್ ಸೋ ಮೆನಿ ಕೆಮಿಕಲ್ ರಿಯಾಕ್ಷನ್ ಬೈ ಯೂಸಿಂಗ್ ಸೋ ಮೆನಿ ಅದರ್ ಸಬ್ಸ್ಟೆನ್ಸಸ್ ಅಂತ ಹೇಳ್ತಾನೆ. ಸೊ ಅದರಲ್ಲಿ ಸಮ್ ಆಫ್ ದ ಸಿಂಪಲ್ ಮೆಥಡ್ಸ್ ಅಂತ ತೊಗೊಂಡ್ರೆ ದ ಪ್ರಿಪ್ರೇಷನ್ ಅಂತ ಹೇಳ್ತಾ ಇದ್ದೀನಿ, ಮೆಥಡ್ಸ್ ಆಫ್ ಪ್ರಿಪ್ರೇಷನ್. ದ ಫಸ್ಟ್ ಒನ್ ಇಟ್ ಈಸ್ ನಥಿಂಗ್ ಬಟ್ ಸೊ ಫ್ರಮ್ ದ ಟೂ ರಿಯಾಕ್ಟೆಂಟ್ ಅಥವಾ ಎರಡು ಬೇರೆ ಸಬ್ಸ್ಟೆನ್ಸಿಂದ ನಾವು ಅದನ್ನು ಪ್ರಿಪ್ರೇಷನ್ ಮಾಡ್ಕೊಬೋದು ಅಂತ ಹೇಳ್ತಾನೆ. ಒಂದು ಸೊ ನನಗೆ ಇಲ್ಲಿ ನೋಡಿ ಒಂದು ರಿಯಾಕ್ಟೆಂಟನ್ನು ತೊಗೊಂಡಿದ್ದೀನಿ, ಅಮೋನಿಯಂ ಕ್ಲೋರೈಡ್ ಅಂತ ಒಂದು ಕಾಂಪೌಂಡನ್ನ ತೊಗೊಂಡು ಅದನ್ನು ಇನ್ನೊಂದು ಕಾಂಪೌಂಡು ದಟ್ ಈಸ್ ಸೋಡಿಯಂ ನೈಟ್ರೈಟ್ ಅಂತ ಹೇಳ್ತಾನೆ. ನೈಟ್ರೈಟ್, ಇಟ್ ಈಸ್ ನಾಟ್ ನೈಟ್ರೈಟ್. ಸೊ ಡೈನೈಟ್ರೋಜನ್ ಈಸ್ ಪ್ರಿಪೇರ್ಡ್ ಬೈ ಟ್ರೀಟಿಂಗ್ ಅಮೋನಿಯಂ ಕ್ಲೋರೈಡ್ ವಿತ್ ಸೋಡಿಯಂ ನೈಟ್ರೈಟ್ ಕಾಂಪೌಂಡ್. ಸೊ ಅಮೋನಿಯಂ ಕ್ಲೋರೈಡನ್ನು ಸೋಡಿಯಂ ನೈಟ್ರೈಟ್ ಜೊತೆಗೆ ಕೆಮಿಸ್ಟ್ರಿ ಲ್ಯಾಬ್ ಒಳಗಡೆ ಒಂದು ಟೆಸ್ಟ್ ಟ್ಯೂಬ್ ಒಳಗಡೆ ರಿಯಾಕ್ಷನ್ ಮಾಡಿದೆ ಅಂತ ಅಂದ್ಕೊಳ್ಳಿ. ರಿಯಾಕ್ಷನ್ ಮಾಡಿದಾಗ ಏನಾಗುತ್ತೆ, ನನಗೆ ಅಲ್ಲಿ ಡೈನೈಟ್ರೋಜನ್ ಗ್ಯಾಸು ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ನೋಡಿ ಬರೋದು ತೋರಿಸ್ತೀನಿ. ಅಮೋನಿಯಂ ಕ್ಲೋರೈಡ್ ಇದು ಸ್ವಲ್ಪ ನೀಟಾಗಿ ಬರೀತೀನಿ ನೋಡಿ. ದಿಸ್ ಈಸ್ ಅಮೋನಿಯಂ ಕ್ಲೋರೈಡ್. ವೆನ್ ದಿಸ್ ಅಮೋನಿಯಂ ಕ್ಲೋರೈಡ್ ವೆನ್ ಇಟ್ ಅಂಡರ್ಗೋ ರಿಯಾಕ್ಷನ್ ವಿತ್ ಸೋಡಿಯಂ ನೈಟ್ರೈಟ್ ಏನಾಯ್ತು ಇಲ್ಲಿ ಅಂತಂದರೆ ನೋಡಿ, ಇಷ್ಟೇ, ಇಟ್ ಇಸ್ ವೆರಿ ಸಿಂಪಲ್. ನಾನು ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ಇದರಲ್ಲಿ. ಸೊ ಇಲ್ಲಿ ಸೋಡಿಯಂ ಇದೆಯಲ್ಲ, ಈ ಕ್ಲೋರಿನ್ ಆಟಮ್ ಏನು ಮಾಡುತ್ತೆ, ಸೋಡಿಯಂ ನೈಟ್ರೈಟ್ನಲ್ಲಿ ಸೋಡಿಯಂ ಜೊತೆಗೆ ಕಂಬೈನ್ ಆಗಿ ನನಗೆ ಒಂದು ಸಿಂಪಲ್ ಕಾಂಪೌಂಡ್ಸ್ ಕೊಡುತ್ತೆ, ದಟ್ ಈಸ್ ಸೋಡಿಯಂ ಕ್ಲೋರೈಡ್ ಅಂತ ಒಂದು ಸಾಲ್ಟ್ ಫಾರ್ಮೇಷನ್ ಆಗುತ್ತೆ. ಇದು ಒಂದು ಕಾಂಪೌಂಡು. ಸೊ ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ಇಲ್ಲಿ ಅಮೋನಿಯಂ ಕ್ಲೋರೈಡ್ನಲ್ಲಿ ಒಂದು ನೈಟ್ರೋಜನ್ ಆಟಮ್ ಇದೆಯಲ್ಲ, ದಿಸ್ ನೈಟ್ರೋಜನ್ ಆಟಮ್ ವಿಚ್ ಕ್ಯಾನ್ ಕಂಬೈನ್ ವಿತ್ ದ ನೈಟ್ರೋಜನ್ ಆಟಮ್ ಆಫ್ ದ ಸೋಡಿಯಂ ನೈಟ್ರೈಟ್ ಲೈಕ್ ದಿಸ್. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ನನಗೆ ಬೇಕಿರೋದು ಇದು ಡೈನೈಟ್ರೋಜನ್ ಮಾಲಿಕ್ಯೂಲ್ ಸಿಕ್ತು. ಇನ್ನೇನು ಉಳ್ಕೊಂತು, ಈ ಕಡೆ ಇಲ್ಲಿ
4 ಹೈಡ್ರೋಜನ್ ಆಟಮ್ಸ್ ಉಳ್ಕೊಂಡಿದೆ. ಇಲ್ಲಿ 2 ಆಕ್ಸಿಜನ್ ಆಟಮ್ ಇದೆ ನೋಡಿ. ನಾನು ಇಲ್ಲಿ 2 ಹೈಡ್ರೋಜನ್ ಆಟಮ್ಸನ್ನು 4 ಹೈಡ್ರೋಜನ್ ಆಟಮ್ಸನ್ನು ಹಿಂಗೆ ತೊಗೊಂಡೆ. 2 × 2 4 ಹೈಡ್ರೋಜನ್. ಸೊ 2 ಆಕ್ಸಿಜನ್ ಆಟಮ್ಸ್. therefore I can get one more compound ಅಥವಾ one more product ಸಿಗುತ್ತೆ ನನಗೆ. ಇಲ್ಲಿ 2 molecules of water ಸಿಗುತ್ತೆ. And therefore that simple method which can involve in the preparation of the dinitrogen it is to get. So ಹೆಂಗೆ ಅಂತಂದರೆ just by means of treating the ammonium chloride compound sodium nitrate compound ಜೊತೆ ರಿಯಾಕ್ಷನ್ ಮಾಡಿ ಸಾಕು, ನನಗೆ ಅಲ್ಲಿ ನೈಟ್ರೋಜನ್ ಮಾಲಿಕ್ಯೂಲ್ ಅಥವಾ ನೈಟ್ರೋಜನ್ ಗ್ಯಾಸು ಪ್ರೊಡ್ಯೂಸ್ ಆಗುತ್ತೆ ಅಥವಾ ಪ್ರಿಪ್ರೇಷನ್ ಆಗುತ್ತೆ ಅಂತ ಹೇಳ್ತಾನೆ. ಇದು ಒಂದು ಸಿಂಪಲ್ ಮೆಥಡ್ ಫಾರ್ ದ ಕನ್ವರ್ಷನ್ ಆಫ್ ದಿಸ್ ಫಾರ್ ದ ಪ್ರಿಪ್ರೇಷನ್ ಆಫ್ ದ ಡೈನೈಟ್ರೋಜನ್ ಮಾಲಿಕ್ಯೂಲ್. ನಿಮಗೆ ತೋರಿಸಿದ್ದೀನಿ ರಿಯಾಕ್ಷನ್ ಹೆಂಗಾಗುತ್ತೆ ಅನ್ನೋದನ್ನು ಕೂಡ ನಿಮಗೆ ತೋರಿಸಿದ್ದೀನಿ. ಅರ್ಥ ಆಯ್ತಲ್ಲಪ್ಪ. ಇದು ಒಂದು ಮೆಥಡ್ ಆಯಿತು. ಇದೊಂದೇ ಅಲ್ಲ, ಸುಮಾರು ಮೆಥಡ್ಸ್ ಇದೆ. ಅದರಲ್ಲಿ ಒಂದಷ್ಟು ಮೆಥಡ್ಸನ್ನು ತೊಗೊಂಡಿದ್ದೀನಿ. ದ ಸೆಕೆಂಡ್ ಮೆಥಡ್ಸ್ ಆಫ್ ಪ್ರಿಪ್ರೇಷನ್. ದ ಸೆಕೆಂಡ್ ಮೆಥಡ್ ಏನು ನೋಡಿ, ಇನ್ನೊಂದು ರೀತಿ ನಾವು ಪ್ರಿಪ್ರೇಷನ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೇನೆ. ನೈಟ್ರೋಜನ್ ಕ್ಯಾನ್ ಆಲ್ಸೋ ಬಿ ಪ್ರಿಪೇರ್ಡ್ ಬೈ ಮೀನ್ಸ್ ಆಫ್ ದ ಥರ್ಮಲ್ ಡಿಕಂಪೋಸಿಷನ್ ಆಫ್ ಅಮೋನಿಯಂ ಡೈಕ್ರೋಮೇಟ್ ಅಂತ ಹೇಳ್ತಾ ಇದ್ದಾನೆ. ಬೈ ಮೀನ್ಸ್ ಆಫ್ ದ ಥರ್ಮಲ್ ಡಿಕಂಪೋಸಿಷನ್ ಆಫ್ ಅಮೋನಿಯಂ ಡೈಕ್ರೋಮೇಟ್. ಏನದು ಅಮೋನಿಯಂ ಡೈಕ್ರೋಮೇಟ್ ಅಂತಂದರೆ? ಅಂತಂದರೆ ಅಮೋನಿಯಂ ಡೈಕ್ರೋಮೇಟ್ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ NH4 twice Cr2O7 ಆ್ಯಂಡ್ ದಿಸ್ ಕಾಂಪೌಂಡ್, ಇದನ್ನು ನಾವು ಅಮೋನಿಯಂ ಡೈಕ್ರೋಮೇಟ್ ಅಂತ ಕರಿತೀವಿ. ಆ್ಯಂಡ್ ದಿಸ್ ಅಮೋನಿಯಂ ಡೈಕ್ರೋಮೇಟ್ ಕಾಂಪೌಂಡನ್ನು ನಾವು ಡಿಕಂಪೋಸಿಷನ್ ಮಾಡೋದು ಅಂದರೆ ಥರ್ಮಲ್ ಡಿಕಂಪೋಸಿಷನ್ ಅಂತಲೇ ಥರ್ಮಲ್ ಅಂತಲೇ ಬೈ ಮೀನ್ಸ್ ಆಫ್ ಹೀಟಿಂಗ್ ದಿಸ್ ಕಾಂಪೌಂಡ್. ಸೊ ಹೀಟ್ ಮಾಡಿದಾಗ ಏನಾಗುತ್ತೆ, ಅದು ಕಾಂಪೌಂಡು ಬ್ರೇಕ್ ಆಗುತ್ತೆ. ಬ್ರೇಕ್ ಅಂತಂದರೆ ಡಿಕಂಪೋಸಿಷನ್ ಆಗುತ್ತೆ. ಬ್ರೇಕ್ ಆಗಿ ನನಗೆ ಅದು ಒಂದು ದೊಡ್ಡ ಕಾಂಪೌಂಡು ಸಿಂಪಲ್ ಕಾಂಪೌಂಡ್ಸ್ ಆಗಿ ಅದು ಕನ್ವರ್ಷನ್ ಆಗುತ್ತೆ. ಸೊ ಹೆಂಗೆ ಕೊಡುತ್ತೆ ಇದು? ಹೌ ದ ಥರ್ಮಲ್ ಡಿಕಂಪೋಸಿಷನ್ ಟೇಕ್ ಪ್ಲೇಸ್, ಹೌ ದ ಥರ್ಮಲ್ ಡಿಕಂಪೋಸಿಷನ್ ಆಫ್ ದ ಅಮೋನಿಯಂ ಡೈಕ್ರೋಮೇಟ್ ಟೇಕ್ ಪ್ಲೇಸ್ ಅಂತ ನೋಡಿ, ಅದು ಹಿಂಗೆ ಆಗ್ತಾ ಇದೆ. ಸೊ ವೆನ್ ಎವರ್ ದಟ್ ಅಮೋನಿಯಂ ಡೈಕ್ರೋಮೇಟ್ ಕಾಂಪೌಂಡ್, ನಾನು ಬರ್ಕೊಂಡಿದ್ದಲ್ಲ, ರಿಯಾಕ್ಷನ್ ಆಗುತ್ತೆ. ರಿಯಾಕ್ಷನ್ ಆದಾಗ ನನಗೆ ಇಲ್ಲಿ ಇಟ್ ಈಸ್ ವೆರಿ ಸಿಂಪಲ್. ಬರುತ್ತೆ ತೋರಿಸ್ತೀನಿ ನೋಡಿ. NH4 twice Cr2O7 ಇದೆ. ಇದರಲ್ಲಿ NH4 twice ಅಂತಂದರೆ ಅಲ್ಲಿ there are 2 ನೈಟ್ರೋಜನ್ ಆಟಮ್ಸ್ ಆರ್ ದೇರ್. ಆ 2 ನೈಟ್ರೋಜನ್ ಆಟಮ್ಸ್ ಅಲ್ಲಿಂದ ಸಪ್ರೇಟ್ ಆಗಿಬಿಡುತ್ತೆ. ಸಪ್ರೇಟ್ ಆಗಿ ನನಗೆ ನೈಟ್ರೋಜನ್ ಗ್ಯಾಸ್ ಸಿಗುತ್ತೆ. ಗೊತ್ತಾಯ್ತಲ್ಲ? ಅದಾದಮೇಲೆ ಇನ್ನೇನು ಹೇಳುತ್ತೆ ಅಂತಂದರೆ there are totally from the ಈ NH4 ಇಂದ ನನಗೆ NH4 twice ಇದೆ, ಅಲ್ಲಿ ಒಳಗಡೆ H4 ಇದೆ, ಹೊರಗಡೆ 2 ಇದೆ ಅಂತಂದರೆ there are totally 4 × 2 8 ಹೈಡ್ರೋಜನ್ ಆಟಮ್ಸ್ ಆರ್ ದೇರ್. ಇಲ್ಲಿ there are totally 7 ಆಕ್ಸಿಜನ್ ಆಟಮ್ಸ್ ಆರ್ ದೇರ್. ಅದಷ್ಟರಲ್ಲಿ ನೋಡಿ 8 ಹೈಡ್ರೋಜನ್ ಆಟಮ್ಸ್ ಇತ್ತಲ್ಲ, ಅದನ್ನು ನಾನು ಈ ಥರ ಬರ್ಕೊಳ್ತೀನಿ, 4H2 ಅಂತ ಬರ್ಕೊಳ್ತೀನಿ. ಈಗ ಒನ್ಸ್ ಅಗೈನ್ ಇಲ್ಲಿ 7 ಆಕ್ಸಿಜನ್ ಆಟಮ್ಸ್ ಇತ್ತು, ಅದರಲ್ಲಿ ಐ ವಿಲ್ ಟೇಕ್ ಓನ್ಲಿ ದ 4 ಆಕ್ಸಿಜನ್ ಆಟಮ್ಸನ್ನು ತೊಗೊಳ್ತೀನಿ, ರಿಮೈನಿಂಗ್ 3 ಇಲ್ಲಿ ಉಳ್ಕೊಳ್ಳುತ್ತೆ. therefore the another compound ನನಗೆ ಇಲ್ಲಿ it is obtained in the form of 4 water molecules. ಇನ್ನೇನು ಉಳ್ಕೊಂತು ಇಲ್ಲಿ ಅಮೋನಿಯಂ ಡೈಕ್ರೋಮೇಟ್ ಕಾಂಪೌಂಡ್ನಲ್ಲಿ ಅಂತಂದರೆ ಇಲ್ಲಿ Cr2 ಇದೆ, ಅದು ಹಾಗೆ ಉಳ್ಕೊಂತು. O7ನಲ್ಲಿ 4 ಆಕ್ಸಿಜನ್ ಆಟಮ್ ಹೊರಟೋಗಿದೆ, ಇನ್ನು ರಿಮೈನಿಂಗ್ 3 ಆಕ್ಸಿಜನ್ ಆಟಮ್ಸ್ ಏನಿದೆ ಅದೆರಡು ಒಟ್ಟಿಗೆ ಕಂಬೈನ್ ಆಗಿ Cr2O3 ದಟ್ ಈಸ್ ಕ್ರೋಮಿಯಂ ಟ್ರೈಆಕ್ಸೈಡ್ ಅಂತ ಒಂದು ಕಾಂಪೌಂಡು ಫಾರ್ಮೇಷನ್ ಆಗುತ್ತೆ. ಆ್ಯಂಡ್ ದಿಸ್ ಈಸ್ ವಾಟ್ ದ ಥರ್ಮಲ್ ಡಿಕಂಪೋಸಿಷನ್ ಆಫ್ ದ ಅಮೋನಿಯಂ ಡೈಕ್ರೋಮೇಟ್ ಅಂತ ಕರಿತೀವಿ. ಅಂದರೆ ಈ ಥರ್ಮಲ್ ಡಿಕಂಪೋಸಿಷನ್ ಯಾಕೆ ಮಾಡಬೇಕು ಅಂತ ಒಂದು ದೊಡ್ಡ ಕಾಂಪೌಂಡ್ ಇರುತ್ತೆ, ಅದ್ರದ್ದು ಕಾಂಪೋಸಿಷನ್ ತುಂಬ ಬಿಗ್ಗೆಸ್ಟ್ ಇರುತ್ತೆ ಅಥವಾ ಲಾರ್ಜೆಸ್ಟ್ ಇದ್ದಾಗ, ಅಂಥ ಒಂದು ದೊಡ್ಡ ಕಾಂಪೌಂಡನ್ನು ನಾವು ಒಂದೇ ಒಂದು ದೊಡ್ಡ ಕಾಂಪೌಂಡನ್ನು ಬಿಗ್ಗರ್ ಕಾಂಪೌಂಡನ್ನು ಬ್ರೇಕ್ ಮಾಡಿ ಹೊಡೆದು, ಯಾವ ರೀತಿ ಹೊಡಿತೀವಿ ಅದನ್ನು ಬೈ ಮೀನ್ಸ್ ಆಫ್ ಹೀಟ್ ಮಾಡಿ ಅದನ್ನು ಬ್ರೇಕ್ ಮಾಡಿ ದಟ್ ಒನ್ ಸಿಂಗಲ್ ಲಾರ್ಜೆಸ್ಟ್ ಮಾಲಿಕ್ಯೂಲ್ ವಿಚ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ದ ಸಿಂಪಲ್ ಮಾಲಿಕ್ಯೂಲ್ ಸಚ್ ಆಸ್ ನೈಟ್ರೋಜನ್ ಮಾಲಿಕ್ಯೂಲ್, ವಾಟರ್ ಮಾಲಿಕ್ಯೂಲ್ ಆ್ಯಂಡ್ ಕ್ರೋಮಿಯಂ ಆಕ್ಸೈಡ್ ಮಾಲಿಕ್ಯೂಲ್ ಆಗಿ ಅದನ್ನು ಕನ್ವರ್ಷನ್ ಮಾಡ್ಕೊಳ್ತೀವಿ. ಆ್ಯಂಡ್ ಇಟ್ ಈಸ್ ನಥಿಂಗ್ ಬಟ್ ದ ಥರ್ಮಲ್ ಡಿಕಂಪೋಸಿಷನ್ ಆಫ್ ದ ಅಮೋನಿಯಂ ಡೈಕ್ರೋಮೇಟ್ ಕಾಂಪೌಂಡ್ ಅಂತ ಹೇಳ್ತಾನೆ. ಇದು ದ ಸೆಕೆಂಡ್ ಮೆಥಡ್ ಆಫ್ ಪ್ರಿಪ್ರೇಷನ್ ಆಫ್ ದ ಡೈನೈಟ್ರೋಜನ್ ಅಂತ ಹೇಳ್ತಾನೆ. ಆ್ಯಂಡ್ ಸಿಮಿಲರ್ಲಿ ಇಫ್ ಐ ಟೇಕ್ ದ ಅನದರ್ ಮೆಥಡ್ ಅಂತ ಹೇಳ್ತಾನೆ, ಇನ್ನೊಂದು ಮೆಥಡ್ ಅಂತ ಹೇಳ್ತೀವಿ. ಈ ಥರ್ಡ್ ಮೆಥಡನ್ನು ಇದ್ರದ್ದು ಇಂಪಾರ್ಟೆನ್ಸ್ ಏನು ಅಂತಂದರೆ ದ ಅರ್ಲಿಯರ್ ಬೇರೆ ಮೆಥಡ್ಸನ್ನು ಯೂಸ್ ಮಾಡಿದ್ನಲ್ಲ, ಬೇರೆ ಮೆಥಡ್ ಅಂತಂದರೆ ಈಗ ಡಿಕಂಪೋಸಿಷನ್ ಆಫ್ ಅಮೋನಿಯಂ ಡೈಕ್ರೋಮೇಟ್ ಮಾಡಿದೆ, ರಿಯಾಕ್ಷನ್ ಆಫ್ ದ ಅಮೋನಿಯಂ ಕ್ಲೋರೈಡ್ ವಿತ್ ದಟ್ ಆಫ್ ಸೋಡಿಯಂ ನೈಟ್ರೇಟ್ ಮಾಡಿದ್ನಲ್ಲ, ಅದೆರಡು ರಿಯಾಕ್ಷನಲ್ಲಿ ಅದೆರಡು ಮೆಥಡ್ಸ್ನಲ್ಲಿ ನನಗೆ ಡೈನೈಟ್ರೋಜನ್ ಗ್ಯಾಸ್ ಏನು ಬರುತ್ತೆ ಅದು ಪ್ಯೂರ್ ಫಾರ್ಮಲ್ಲಿ ಸಿಗೋದಿಲ್ಲ. ಅಂದರೆ ಸಮೌಟ್ ವಿಚ್ ಕಂಟೈನ್ ಸಟನ್ ಅಮೌಂಟ್ ಆಫ್ ಇಂಪ್ಯೂರಿಟಿ ಇದ್ಬಿಡುತ್ತೆ ಅದರ ಜೊತೆಗೆ. ಹಾಗಿದ್ರೆ ಈಗ ನೆಕ್ಸ್ಟ್ ಹೇಳ್ತಾನೆ ಇಲ್ಲಿ, ನಾನು ಪ್ರಿಪ್ರೇಷನ್ ಮಾಡಬೇಕಾದ್ರೆ ಡೈನೈಟ್ರೋಜನ್ನ ಪ್ರಿಪ್ರೇಷನ್ ಮಾಡಬೇಕಾದ್ರೆ ಐ ವಾಂಟ್ ಟು ಗೆಟ್ ದ ಪ್ಯೂರೆಸ್ಟ್ ಫಾರ್ಮ್ ಆಫ್ ನೈಟ್ರೋಜನ್ ಬೇಕು ನನಗೆ. ಐ ನೀಡ್ ಟು ಪ್ರಿಪೇರ್ ದ ಪ್ಯೂರ್ ಫಾರ್ಮ್ ಆಫ್ ನೈಟ್ರೋಜನ್ನ ಬೇಕು ಅಂತಂದರೆ
ಸೊ ಈಸ್ ಇಟ್ ಪಾಸಿಬಲ್ ಟು ಪ್ರಿಪೇರ್ ದ ಪ್ಯೂರ್ ಫಾರ್ಮ್ ಆಫ್ ನೈಟ್ರೋಜನ್ ಅಂತಾನೆ? ಎಸ್, ಇಟ್ ಈಸ್ ಪಾಸಿಬಲ್. ಅದನ್ನು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ತೀವಿ ಅಂತಂದರೆ, ಅದನ್ನು ಬೈ ಮೀನ್ಸ್ ಆಫ್ ದ ಥರ್ಮಲ್ ಡಿಕಂಪೋಸಿಷನ್ ಆಫ್ ದ ಅನದರ್ ಕಾಂಪೌಂಡ್, ಇನ್ನೊಂದು ಕಾಂಪೌಂಡನ್ನು ಥರ್ಮಲ್ ಡಿಕಂಪೋಸಿಷನ್ಗೆ ಒಳಪಡಿಸ್ತಾ ಇದ್ವಿ. ಆ್ಯಂಡ್ ವಾಟ್ ಇಸ್ ದಟ್ ಕಾಂಪೌಂಡ್ ಅಂತಾನೆ? ಇಟ್ ಈಸ್ ಕಾಲ್ಡ್ ಆಸ್ ಬೇರಿಯಂ ಅಜೈಡ್ ಅಂತ ಹೇಳ್ತಾ ಇದ್ದಾನೆ. ಆ್ಯಂಡ್ ದಟ್ ಬೇರಿಯಂ ಅಜೈಡ್ ಕಾಂಪೌಂಡನ್ನು ತಗೊಂಡು ಅದನ್ನು ಜಸ್ಟ್ ಹೀಟ್ ಮಾಡ್ತಾ ಹೋಗ್ತೀವಿ ಟು ಎ ಹೈ ಟೆಂಪರೇಚರ್ಗೆ ಅದನ್ನು ಹೀಟ್ ಮಾಡಿದಾಗ ಏನಾಗುತ್ತೆ, ಆ ಕಾಂಪೌಂಡು ಬ್ರೇಕ್ ಆಗುತ್ತೆ. ಬ್ರೇಕ್ ಆಗಿ ನಿಮಗೆ ಎರಡು ಸಿಂಪಲ್ ಕಾಂಪೌಂಡ್ಸನ್ನು ಕೊಡ್ತಾ ಇದ್ದೀನಿ. ಬೇರಿಯಂ ಅಜೈಡ್ ಅಂತಂದರೆ it is nothing but the compound with the formula that is BaN3 twice. therefore ಈ ಕಾಂಪೌಂಡನ್ನು ಬ್ರೇಕ್ ಮಾಡಿದಾಗ ನೋಡಿ ಏನಿಲ್ಲ, ಇದಿಷ್ಟು ಹಿಂಗೆ ಸಪ್ರೇಟ್ ಆಗುತ್ತೆ ಅಷ್ಟೇ. ಬೇರಿಯಮೇ ಸಪ್ರೇಟ್ ಆಗುತ್ತೆ, ಅಲ್ಲಿದ್ದಂಥ ನೈಟ್ರೋಜನ್ನೇ ಸಪ್ರೇಟ್ ಆಗುತ್ತೆ. ಸೊ ಅಬ್ಸರ್ವ್ ಮಾಡಿ, ಬೇರಿಯಮ್ ಇಟ್ ಈಸ್ ಒಬ್ಟೈನ್ ಇನ್ ದ ಫಾರ್ಮ್ ಆಫ್ ಸಾಲಿಡ್ ಸ್ಟೇಟಲ್ಲಿ, ಅದು ಪ್ಯೂರೆಸ್ಟ್ ಫಾರ್ಮಲ್ಲಿ ಬೇರಿಯಮ್ ಎಲಿಮೆಂಟು ಸಪ್ರೇಟ್ ಆಗುತ್ತೆ. ಆ್ಯಂಡ್ 3 ಮಾಲಿಕ್ಯೂಲ್ಸ್ ಆಫ್ ನೈಟ್ರೋಜನ್ನಲ್ಲಿ ನಿಮಗೆ ಪ್ಯೂರ್ ಫಾರ್ಮ್ ಆಫ್ ನೈಟ್ರೋಜನ್ ಗ್ಯಾಸ್ ಅಂದರೆ ಗೇಷಿಯಸ್ ಸ್ಟೇಟಲ್ಲಿ ಬರೋದು ಒಂದೇ ಒಂದು, ದಟ್ ಈಸ್ ನೈಟ್ರೋಜನ್ ಗ್ಯಾಸ್ ಮಾತ್ರ ಬರುತ್ತೆ, ಇನ್ನು ಬೇರೆದು ಇಂಪ್ಯೂರಿಟಿ ಇರೋದಿಲ್ಲ. ಬೇರೆ ಮೆಥಡ್ಸಲ್ಲಿ ಅಂದರೆ ಅರ್ಲಿಯರ್ ಮೆಥಡ್ಸ್ನಲ್ಲಿ ಅಬ್ಸರ್ವ್ ಮಾಡಿ, ಸೆಕೆಂಡ್ ರಿಯಾಕ್ಷನಲ್ಲಿ ನನಗೆ ಐ ಹ್ಯಾವ್ ಗಾಟ್ 4 ಮಾಲಿಕ್ಯೂಲ್ಸ್ ಆಫ್ ವಾಟರ್, ಇದು ಇಂಪ್ಯೂರಿಟಿ. ಅಂದರೆ ಆ ವಾಟರ್ ಕಂಟೆಂಟ್ ಅಥವಾ ಮಾಯಿಶ್ಚರಸ್ ಕಂಟೆಂಟು ನೈಟ್ರೋಜನ್ ಗ್ಯಾಸ್ ಜೊತೆಗೆ ಮಿಕ್ಸ್ ಆಗಿಬಿಟ್ಟಿರುತ್ತೆ, ದೇರ್ಫೋರ್ ಅದ್ರ ಜೊತೆಗೆ ಇಂಪ್ಯೂರಿಟಿ ಇದೆ. ಇಟ್ ಈಸ್ ನಾಟ್ ದ ಪ್ಯೂರ್ ಫಾರ್ಮ್ ಆಫ್ ನೈಟ್ರೋಜನ್. Similarly, in the first reaction also, there we have got 2 molecules of water. Therefore, allanu moisturous content only impurity ಆಗಿರುತ್ತೆ. Therefore, it is the third method ಏನಿದೆ, third method ನಲ್ಲಿ ನನಗೆ ಪ್ಯೂರ್ ಫಾರ್ಮ್ ಅಲ್ಲಿ ನನಗೆ ಡೈನೈಟ್ರೋಜನ್ ಗ್ಯಾಸ್ ಸಿಗುತ್ತೆ ಅಂತ ಹೇಳ್ತಾನೆ. And these are the some of the methods of preparations of the ಡೈನೈಟ್ರೋಜನ್ ಗ್ಯಾಸ್ ಅಂತ ಹೇಳ್ತಾನೆ. ಸೊ ಇದಿಷ್ಟು ಪ್ರಿಪ್ರೇಷನ್ನ ಹೇಳಿದ್ದೀನಿ ನಿಮಗೆ. ಸೊ ಇದಾದ ಮೇಲೆ ಇನ್ ದ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಫಿಸಿಕಲ್ ಪ್ರಾಪರ್ಟೀಸ್, ವಿ ಶಾಲ್ ಸ್ಟಾರ್ಟ್ ವಿತ್ ದ ಫಿಸಿಕಲ್ ಪ್ರಾಪರ್ಟೀಸ್ ಆ್ಯಂಡ್ ದ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ದ ಕಾಂಪೌಂಡ್ಸ್. ಸೊ ಇದಿಷ್ಟನ್ನು ಹೇಳ್ತಾ ಇವತ್ತಿನ ಒಂದು ಆನ್ಲೈನ್ ಕ್ಲಾಸನ್ನು ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್.